ಪ್ರೇಯರ್ ಒಂದಿಗೆ ಸ್ಟಾರ್ಟ್ ಮಾಡೋಣ. Thank you, Lord. Thank you, Jesus. Holy Spirit, thank you, Father. We give you praise. Thank you, Lord. Thank you, thank you, thank you, Jesus. Father, thank you for giving us the grace to come into your presence this first week of the day. Oh, Father, Holy Spirit, as we're going to worship you and hear your word and take part in many, in your Lord's Supper also. Father, Holy Spirit, you lead us, you guide us. Let your name alone be glorified, oh, Father. Thank you, Father. Thank you, Jesus. We submit each one of our minds into your hands, hearts into your hand. Help us to worship you now with whole heart, oh Father. Thank you, Jesus. In Jesus' name we pray. Amen. Hallelujah. Praise the Lord. Praise the Lord. Yeah, so now it's song ಹೀಗೆ ಇರ್ತದೆ. ಸ್ತುತಿಗೆ ಯೋಗ್ಯನು, ಮಹಿಮೆ ಮಾನಕ್ಕೆ ಪಾತ್ರನೆಂಬುದಾಗಿ. ಸೊ ಈ ಸಾಂಗ್ ಮೂಲಕ ನಾವು ದೇವರನ್ನು ಆರಾಧಿಸಲು ಹೋಗೋಣ. ಸ್ತುತಿಗೆ ಯೋಗ್ಯನೇ, ಮಾನಕ್ಕೆ ಪಾತ್ರನೇ, ಆರಾಧನೆಗೆ ಅರ್ಹನೇ. ಸ್ತುತಿಗೆ ಯೋಗ್ಯನೇ, ಮಾನಕ್ಕೆ ಪಾತ್ರನೇ, ಆರಾಧನೆಗೆ ಅರ್ಹನೇ. ಆರಾಧನೆ 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 ಆರಾಧನೆ. ಸ್ವರ್ಗೀಯ ದೂತರು ಸ್ತುತಿಸುವರು, ನಿನ್ಪಾದ ಕೆಳಗೆ ಆರಾಧಿಸುವರು. ಸ್ವರ್ಗೀಯ ದೂತರು ಸ್ತುತಿಸುವರು, ನಿನ್ಪಾದ ಕೆಳಗೆ ಆರಾಧಿಸುವರು. ಶುದ್ಧರು ಶುದ್ಧರು ಪರಿಶುದ್ಧನೆಂದು ನಿನಗೆ ಹಾಡುವರು. ಶುದ್ಧರು ಶುದ್ಧರು ಪರಿಶುದ್ಧನೆಂದು ನಿನಗೆ ಹಾಡುವರು. ಆರಾಧನೆ 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 ಆರಾಧನೆ. ಭೂನಿವಾಸಿಗಳು ಅಡ್ಡಬಿವರು, ನಿನ್ನನೆ ಪ್ರಭುವೆಂದು ಆಯ್ಕೆ ಮಾಡುವರು. ಭೂನಿವಾಸಿಗಳು ಅಡ್ಡಬಿವರು, ನಿನ್ನನೆ ಪ್ರಭು ಎಂದು ಆಯ್ಕೆ ಮಾಡುವರು. ಸರ್ವ ಜನರು ಸರ್ವ ಕುಲಗಳು ನಿನ್ನನ್ನು ಆರಾಧಿಸುವರು. ಸರ್ವ ಜನರು ಸರ್ವ ಕುಲಗಳು ನಿನ್ನನ್ನು ಆರಾಧಿಸುವರು. ಆರಾಧನೆ
ಅರ್ಪಿಸುವೆನು ನನ್ನಯ ಜೀವಿತವನ್ನು ಯೇಸು ನಿನ್ನಯ ಪಾದಕ್ಕೆ ಅರ್ಪಿಸುವೆನು ನಿನಗಾಗಿ ನಾನು ಜೀವಿಸುವೆನು ನನ್ನನ್ನು ಸ್ವೀಕರಿಸು ನಿನಗಾಗಿ ನಾನು ಜೀವಿಸುವೆನು ನನ್ನನ್ನು ಸ್ವೀಕರಿಸು ಆರಾಧನೆ 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 ಮಹಿಮೆಗೆ ಯೋಗ್ಯ ನೀನೇ ನಾಮದ ಸ್ತೋತ್ರಕ್ಕೆ ಪಾತ್ರ ನೀನೇ ನನ್ನ ಸ್ತುತಿಗೆ ಅತಿಥಿಯು ನೀನೇ ಆರಾಧನೆಗೆ ಶ್ರೇಷ್ಠ ನೀನೇ ಹಾಲೆಲೂಯಾ 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 ಮಹಿಮೆಗೆ ಯೋಗ್ಯ ನೀನೇ ನಾಮದ ಸ್ತೋತ್ರಕ್ಕೆ ಪಾತ್ರ ನೀನೇ ನನ್ನ ಸ್ತುತಿಗೆ ಅತಿಥಿಯು ನೀನೇ ಆರಾಧನೆಗೆ ಶ್ರೇಷ್ಠ ನೀನೇ ಹಾಲೆಲೂಯಾ 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 ಬಾಯಿ ಮಾತಲ್ಲಿ ಸೂರ್ಯ ಚಂದ್ರರ ಸೃಷ್ಟಿಸಿದ ಕರ್ತನೆ ನಿನ್ನ ಬಿಟ್ಟರೆ ಸೃಷ್ಟಿಕರ್ತರಿಲ್ಲ ಸೃಷ್ಟಿಗಳ ಅಧಿಕಾರವ ತನ್ನ ವಶ ಮಾಡಿಕೊಂಡೆ ನಿನಗೆ ನೀನೊಬ್ಬನೇ ಸಾಟಿಯು ಬಾಯಿ ಮಾತಲ್ಲಿ ಸೂರ್ಯ ಚಂದ್ರರ ಸೃಷ್ಟಿಸಿದ ಕರ್ತನೆ ನಿನ್ನ ಬಿಟ್ಟರೆ ಸೃಷ್ಟಿಕರ್ತರಿಲ್ಲ ಸೃಷ್ಟಿಗಳ ಅಧಿಕಾರವ ತನ್ನ ವಶ ಮಾಡಿಕೊಂಡೆ ನಿನಗೆ ನೀನೊಬ್ಬನೇ ಸಾಟಿಯು ಹಾಲೆಲೂಯಾ 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 ಯೇಸುವೆ ನಿನ್ನ ನಾಮವ ವರ್ಣಿಸಲು ಸಾಧ್ಯವೇ ನನ್ನ ಭಾಷೆಯಲ್ಲಿಲ್ಲ ಅಂತ ಪದವು ನಿನ್ ಪ್ರೀತಿ ಅಳಿಯಲಾಗದು ನಿನ್ ಕೃಪೆಯ ಎನಿಸಲಾಗದು ನಿನಗೆ ನೀನೊಬ್ಬನೇ ಸಾಟಿಯು ಯೇಸುವೆ ನಿನ್ನ ನಾಮವ ವರ್ಣಿಸಲು ಸಾಧ್ಯವೇ ನನ್ನ ಭಾಷೆಯಲ್ಲಿಲ್ಲ ಅಂತ ಪದವು ನಿನ್ ಪ್ರೀತಿ ಅಳಿಯಲಾಗದು ನಿನ್ ಕೃಪೆಯ ಎನಿಸಲಾಗದು ನಿನಗೆ ನೀನೊಬ್ಬನೇ ಸಾಟಿಯು ಹಾಲೆಲೂಯಾ 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 ಹಾಲೆಲೂಯಾ
ಸೃಷ್ಟಿಸಿದ ಕರ್ತನೆ, ನಿನ್ನ ಬಿಟ್ಟು ಸೃಷ್ಟಿಕರ್ತರಿಲ್ಲ. ಸೃಷ್ಟಿಗಳ ಅಧಿಕಾರವ ತನ್ನ ವಶ ಮಾಡಿಕೊಂಡೆ, ನಿನಗೆ ನೀನೊಬ್ಬನೇ ಸಾಟಿಯೂ. ಬಾಯ್ ಮಾತಲು ಸೂರ್ಯ ಚಂದ್ರನ ಸೃಷ್ಟಿಸಿದ ಕರ್ತನೆ, ನಿನ್ನ ಬಿಟ್ಟರೆ ಸೃಷ್ಟಿಕರ್ತರಿಲ್ಲ. ಸೃಷ್ಟಿಗಳ ಅಧಿಕಾರವ ತನ್ನ ವಶ ಮಾಡಿಕೊಂಡೆ, ನಿನಗೆ ನೀನೊಬ್ಬನೇ ಸಾಟಿಯೂ. Hallelujah, 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 hallelujah. Father, thank you, Lord. Swami, ನಿಂಗೆ ಯಾರು ಸಾಟಿ ಇಲ್ಲ ಸ್ವಾಮಿ. ಥ್ಯಾಂಕ್ ಯು ಫಾದರ್. ವಿ ಗಿವ್ ಯು ಗ್ಲೋರಿ, ವಿ ಗಿವ್ ಯು ಪ್ರೈಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಸ್ವಾಮಿ, ನಿಮ್ಮ ಮಹಿಮೆಗೆ ಯೋಗ್ಯನೆ ಸ್ವಾಮಿ, ನಿನ್ನ ಸ್ತುತಿಗೆ ಪಾತ್ರನು. ಥ್ಯಾಂಕ್ ಯು ಲಾರ್ಡ್. ವಿ ಗಿವ್ ಯು ಗ್ಲೋರಿ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ಓ hallelujah, King of Kings, Majesty, God of heaven, living in me, gentle Savior, closest friend, strong deliverer, beginning and end. All within me falls at your throne. Your Majesty, ಜೀವಿತದಿ ನಿನ್ ಕೃಪೆ ನಿನಗಾಗಿಯೇ ನಾ ಜೀವಿಸುವೆ ನಿನಗಾಗಿಯೇ ನಾ ಜೀವಿಸುವೆ ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನನ್ ಜೀವಿತದಿ ನಿನ್ ಕೃಪೆ ನಿನಗಾಗಿಯೇ ನಾ ಜೀವಿಸುವೆ ನಿನಗಾಗಿಯೇ ನಾ ಜೀವಿಸುವೆ
ಎಷ್ಟೋ ಉನ್ನತನು ನಂದೇವರು, ಎಷ್ಟೋ ಉನ್ನತನು ಎಲ್ಲ ಕಾಣರು, ಎಷ್ಟೋ ಉನ್ನತನು ನಂದೇವರು, ಎಷ್ಟೋ ಉನ್ನತನು
ಹಲ್ಲೆಲೂಯಾ ಹೋಸನಾ ಹಲ್ಲೆಲೂಯಾ ಹೋಸನಾ. ಕೊನೆದಾಗಿ ಹೇಳೋಣ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಎಲ್ಲರೂ ಹೇಳೋಣ ಕಮ್ ಆನ್. ಯಸ್ ಫಾದರ್, ಸಭೆಯಾಗಿ ನಿನ್ನನ್ನು ನಾವು ಆರಾಧಿಸ್ತೇವೆ ಸ್ವಾಮಿ, ಸಭೆಯಾಗಿ ನಿನ್ನನ್ನು ನಾವು ಕೊಂಡಾಡ್ತೇವೆ ಸ್ವಾಮಿ, ಸಭೆಯಾಗಿ ನಿನ್ನನ್ನು ನಾವು ಸ್ತುತಿಸ್ತೇವೆ ಸ್ವಾಮಿ. ಯಾಕಂದ್ರೆ ದೇವರೇ ನೀನು ಒಬ್ಬನೇ ಆರಾಧನೆಗೆ ಯೋಗ್ಯನು ಸ್ವಾಮಿ, ನೀನೊಬ್ಬನೇ ಸ್ತುತಿಗೆ ಯೋಗ್ಯನು ದೇವರೇ. ಓ ನೀನೊಬ್ಬನೇ ಸ್ವಾಮಿ ಮಹಿಮೆಗೆ ಯೋಗ್ಯನು ದೇವರೇ. ಲೂಯಾ ಹಾಲೆಲೂಯಾ 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 ಹಾಲೆಲೂಯಾ. ಎಲ್ಲ ಬಾಯಿಗಳು ತೆರೆಯಲ್ಪಡಲಿ ಕರ್ತನಿಗಾಗಿ, ಯಾಕಂದ್ರೆ ಆತನೊಬ್ಬನೇ ಯೋಗ್ಯನು ಪ್ರಿಯರೇ. ಎಸ್ ಎಸ್ ಎಲ್ಲ ಬಾಯಿಗಳು ಕಮ್ ಆನ್ ಚರ್ಚ್. ಎಸ್ ಡ್ಯಾಡಿ ಜೀಸಸ್ ಜೀಸಸ್ ಜೀಸಸ್. Name above all name of God. ಓ ನಿನ್ನ ನಾಮ ಉನ್ನತಿಗೆ ಇರಲಿ ಸ್ವಾಮಿ, ಉನ್ನತಿಗೆ ಇರತಕ್ಕ ನಾಮ ಒಂದೇ ಒಂದು ನಾಮ ಸ್ವಾಮಿ, ಅದು ಯೇಸು ನಾಮ. Hallelujah. Thank you Holy Spirit. Thank you Holy God. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಪಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ಕೊಂಡಾಡುವೆ. ಎಲ್ಲರೂ ಕೈಗಳನ್ನು ಎತ್ತುತ್ತೇನೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ಕೊಂಡಾಡುವೆ. ಜೋರಾಗಿರೋಣ ಹಾಲೆಲೂಯಾ Yes, thank you Lord, thank you Lord, thank you Lord. ನಮ್ಮಲ್ಲಿರುವ ಆತನೇ, ನಮ್ಮೊಂದಿಗಿರುವ ಆತನೇ, ನಿನ್ನ ಕಾರ್ಯಕ್ಕಾಗಿ ನಿನ್ನ ಸ್ಥಾನವನ್ನು ನಿನಗೆ ಬಿಟ್ಟು ಕೊಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಸ್ಥಾನವನ್ನು ಅಲಂಕರಿಸಿಕೋ ದೇವರೇ, ನಿನ್ನ ಆತ್ಮನಿಂದ ನಡೆಸು ಸ್ವಾಮಿ. ಹಾಲೆಲೂಯಾ. Thank you Holy Spirit. Thank you Holy God. Shalom Rama. Hallelujah. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತ, ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಪಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ. ಪ್ರತಿಯೊಬ್ಬರು ಹೇಳೋಣ, ಕಮ್ ಆನ್ ಚರ್ಚ್. ಎಸ್ ಎಸ್. ಯೇಸು ರಾಜನೇ, ಯೇಸು ರಾಜ ಹಲ್ಲೆಲೂಯಾ ಹಲ್ಲೆಲೂಯಾ. ಮೃತ್ಯುಂಜಯನೇ, ಮೃತ್ಯುಂಜಯನೇ ನಿನ್ಕೊಂಡಾಡುವೆ. ಈಗ ಎಲ್ಲರೂ ಒನ್ ಮೈಂಡ್ ಅಂತ ಹೇಳೋಣ, ಹಲ್ಲೆಲೂಯಾ hallelujah. Yes, we worship you Almighty God. Yes, 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 yes. Hallelujah. Lehemo
Yes, Father. Yes, Jesus. Yes, Holy Spirit. Hola. Yes, yes, yes. Inondar. Come on, church. Hallelujah. Thank you. Wonderful Jesus. Mighty Counselor. Thank you, Lord. Thank you, Jesus. Then sings my soul, my Savior God, to thee. How great thou art, how great thou art. Then sings my soul, my Savior God, to thee. ಎಲ್ಲರೂ ಒಟ್ಟಾಗಿ ಹೇಳೋಣ. Come on. How great thou art, how great thou art, how great thou art, how great thou art. Hallelujah, 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 hallelujah. ಎಲ್ಲರೂ ಹೇಳೋಣ. Hallelujah, hallelujah. Thank you, Holy Spirit. Thank you, Master. Thank you, Jesus. Hallelujah. Praise you, Jesus. Praise you, Jesus. Praise you, Jesus. I praise you, Jesus. 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 ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ದೊಡ್ಡ ದೇವರಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟೋಣ. ಎಲ್ಲರೂ ಜೋರಾಗಿ. ಥ್ಯಾಂಕ್ ಯು ಹೋಲಿ ಗಾಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ರಾಜ, ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್ ಆಮೇನ್. ದಯವಿಟ್ಟು ಕುಳಿತುಕೊಳ್ಳೋಣ. ಹಲ್ಲೆಲೂಯಾ. ತಿರುಗುವಂದಾವೃತ್ತಿ ಈ ಭಾನುವಾರ ದಿವಸದಲ್ಲಿ ದೇವ ಸಾನ್ನಿಧ್ಯದಲ್ಲಿ ಸೇರಿ ಬರುವಂತೆ ದೇವರು ಕೃಪೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಮಧ್ಯದಲ್ಲಿ ದೇವರ ಸೇವಕರು ಕಿಂಗ್ಡಮ್ ಬಿಲ್ಡರ್ಸ್ನ ಸ್ಥಾಪಕರಾದಂಥ ದೇವರ ಸೇವಕರಾದಂಥ ಪಾಸ್ಟರ್ ಮಂಜು ಗಿಡಿಯನ್ರವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೆ ನಾವು ಚಪ್ಪಾಳೆ ಪೂರ್ವಕವಾಗಿ ವೇದಿಕೆಗೆ ವಾಕ್ಯ ಭಾಗಕ್ಕಾಗಿ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಪ್ಲೀಸ್ ಕಮ್ ಪಾಸ್ಟರ್. ಹಾಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತಾ ಇದ್ದೇನೆ. ಇನ್ನೊಮ್ಮೆ ನಿಮ್ಮೊಂದಿಗೆ ಬಂದು ಕರ್ತನನ್ನು ಆರಾಧಿಸುವ ಹಾಗೆ, ಕರ್ತನನ್ನು ಸ್ತುತಿಸುವ ಹಾಗೆ, ಕರ್ತನ ನಾಮವನ್ನು ಮಹಿಮೆಪಡಿಸುವ ಹಾಗೆ, ಕರ್ತನು ಮಾಡಿದಂಥ ಉಪಕಾರಕ್ಕಾಗಿ ಸಹಾಯಕ್ಕಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಪಾಸ್ಟರ್ ಜಾನ್ಸನ್ ಕೋಟ್ಯಾನ್ ನಾನು ಬಹಳವಾಗಿ ಪ್ರೀತಿಸುವ ಒಬ್ಬ ದೇವರ ಸೇವಕರು. ಹೃದಯಪೂರ್ವಕವಾಗಿ ಅವರ ಬಗ್ಗೆಯೂ ಸಿಸ್ಟರ್ ಜಾಯ್ಸಿ ಕೋಟ್ಯಾನ್ ಬಗ್ಗೆಯೂ ನಮಗೊಂದು ಆತ್ಮಿಕವಾದ ಗೌರವವಿದೆ. ಈ ಆತ್ಮಿಕ ಲೋಕದಲ್ಲಿ ನಮ್ಮ ನಿಜವಾದ ಸಂಬಂಧ ಅದು ಆತ್ಮಿಕವಾದದ್ದು. ಕಾರ್ನಲ್ ಮೈಂಡ್ಸೆಟ್ಟಲ್ಲಿ ಕಾರ್ನಲ್ ಆದಂಥ ಸಂಬಂಧಗಳಿರ್ತದೆ, ಆದರೆ ಈ ಸ್ಪಿರಿಚುವಲ್ ರಿಲೇಷನ್ಶಿಪ್ ಅದೆಲ್ಲದಕ್ಕಿಂತಲೂ ಬಹಳ ಉನ್ನತವಾದದ್ದು. ಇನ್ನೊಮ್ಮೆ ಕರ್ತನ ಸೇವಕನಿಗಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತಾ, ಪ್ರಿಯ ದೇವಜನರೇ, ಈ ಆತ್ಮಿಕ ಲೋಕದಲ್ಲಿ ನಾವು ಆತ್ಮಿಕವಾಗಿ ಸದೃಢಗೊಳ್ಳುವುದಕ್ಕೆ 3 ಸಂಗತಿಗಳು ಅತ್ಯವಶ್ಯಕ. ಒನ್ ಇಸ್ ದ ಪ್ರೇಯರ್, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್.
ಅದಾದ ನಂತರ ವರ್ಷಿಪ್ ಬಹಳ ಅತ್ಯವಶ್ಯಕ. ಅದಾದ ನಂತರ ಇನ್ನೊಂದು ಬಹಳ ಅತ್ಯವಶ್ಯಕವಾಗಿ ನಾವು ದೃಢವಾಗಿ ನಿಲ್ಲುವುದಕ್ಕೆ ಬೇಕಾದದ್ದು ದೇವರ ಜೀವವುಳ್ಳ ವಾಕ್ಯಗಳು. ಪ್ರಾರ್ಥನೆ, ಆರಾಧನೆ, ಇದರೊಂದಿಗೆ ವಾಕ್ಯದ ಅಡಿಪಾಯ, ವಾಕ್ಯದ ಫೌಂಡೇಶನ್, ದೇವರ ವಾಕ್ಯದ ಒಂದು ತಿಳುವಳಿಕೆ ನಮಗಿಲ್ದಿದ್ರೆ ನಮ್ಮ ಆತ್ಮಿಕ ಜೀವಿತ ಅದು ಫಲಭರಿತವಾದ ಜೀವಿತವಾಗುವುದಿಲ್ಲ. ನಾನು ಈ ದಿವಸ ಇನ್ನೊಮ್ಮೆ, ಯಾಕಂದರೆ ಈ ಕಾರ್ಯಗಳು ನಮಗೆ ಅತ್ಯವಶ್ಯಕ. ಅನೇಕ ಬಾರಿ ವಿ ಟೇಕನ್ ಸ್ಪಿರಿಚುವಲ್ ಥಿಂಗ್ ಇಸ್ ಎಮೋಷ್ನಲ್. ಅನೇಕ ಬಾರಿ ನಾವು ಪ್ರಾಕ್ಟಿಕಲ್ ಆದಂಥ ಈ ಆತ್ಮಿಕ ಜೀವಿತವನ್ನು ಕೇವಲ ಭಾವೋದ್ವೇಗವಾಗಿ ತೆಗೆದುಕೊಳ್ತೇವೆ. ಈ ನಮ್ಮ ಆತ್ಮಿಕ ಕಾರ್ಯ ಇಟ್ ಇಸ್ ನಾಟ್ ಎಮೋಷನಲ್, ಇಟ್ ಇಸ್ ಅ ರಿಯಾಲಿಟಿ. ಇದು ಸತ್ಯವಾದದ್ದು. ಈ ನಮ್ಮ ಆತ್ಮಿಕ ಜೀವಿತ ಸತ್ಯದಲ್ಲಿ ದೃಢವಾಗಿ ನಿಲ್ಲಬೇಕಾ, ಈ ವಾಕ್ಯದ ಕುರಿತು ನಮಗೆ ಸ್ಪಷ್ಟವಾದ ಅರಿವು ಬೇಕು. ಫಾರ್ ಟುಡೇಸ್ ಮೆಡಿಟೇಷನ್, please turn our Bible to book of Jeremiah chapter 23 verse 29. 23ನೇ ಅಧ್ಯಾಯ ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ವಾಕ್ಯಕ್ಕೆ ದಯಮಾಡಿ ನಿಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳ್ರಿ. ಹೊಟ್ಟೆಲ್ಲಿ ಕಾಳೆಲ್ಲಿ ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಕೆಗೂ ಸಮಾನವಾಗಿದೆಯಲ್ಲ, ಯೆಹೋವನೇ ಇದನ್ನು ನುಡಿದಿದ್ದಾನೆ. ಹಲ್ಲೆಲೂಯಾ. ದೇವರ ಬಾಯಿಂದ ಬರುವಂತ ಮಾತು, ಮೈ ವರ್ಡ್ಸ್ ಆರ್ ಲೈಕ್ ಫೈರ್. ನನ್ನ ವಾಕ್ಯ ಬೆಂಕಿಗೆ ಸಮಾನವಾಗಿದೆ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಬೆಂಕಿಯ ಕುರಿತು ನಾವು ಯೋಚಿಸುವುದಾದ್ರೆ, ಬೆಂಕಿಗೆ ಶಕ್ತವಾದಂಥ ಇನ್ನೊಂದು ಶಕ್ತಿ ಯಾವುದೂ ಇಲ್ಲ. ಬೆಂಕಿಯ ಎದುರು ಯಾರಿಗೂ ನಿಲ್ಲಕ್ಕಾಗಲ್ಲ. ಮೇ ಬಿ ಲಾಸ್ಟ್ ಇಯರ್ ಅಂತದೆ, ಲಾಸ್ ಏಂಜಲಸ್ ಅಮೇರಿಕದಲ್ಲಿ ದರ್ ಹ್ಯೂಜ್ ಫೈರ್, ದೊಡ್ಡೊಂದು ಬೆಂಕಿ ಆವರಿಸ್ಕೊಂಡಿತ್ತು. US ಅಮೇರಿಕಾ ವರ್ಲ್ಡಲ್ಲೇ ಬಹಳ ಶಕ್ತವಾದಂಥ ಒಂದು ರಾಷ್ಟ್ರ, ಬಲಿಷ್ಠವಾದ ರಾಷ್ಟ್ರ. ಅಮೇರಿಕಕ್ಕೆ ಈ ಬೆಂಕಿಯನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಎಷ್ಟೋ ಈ ಬಾಲಿವುಡ್ನ, ಈ ಹಾಲಿವುಡ್ನ ನಾಯಕರುಗಳ ಮನೆಯು ಬೆಂಕಿಗೆ ಆಹುತಿ ಆಯಿತು. ದೊಡ್ಡ ದೊಡ್ಡ ಅಗ್ರ ಶ್ರೀಮಂತರ ಮನೆಯು ಸುಟ್ಟು ಹೋಯಿತು. ಏನು ಮಾಡೋಕ್ಕಾಗಲಿಲ್ಲ ಅಮೇರಿಕಕ್ಕೆ. ಬೆಂಕಿ, ಫೈರ್, ಅದರ ಶಕ್ತಿ, ಅದರ ಕಾರ್ಯದ ಕುರಿತು ನಾವು ಊಹೆ ಮಾಡೋಕ್ಕೂ ಆಗಲ್ಲ. ಇಲ್ಲಿ ದೇವರು ಹೇಳ್ತಿರುವಂಥ ಮಾತು, ನನ್ನ ವಾಕ್ಯ ಬೆಂಕಿಗೆ ಸಮಾನವಾಗಿದೆ. ಮೈ ವರ್ಡ್ಸ್ ಆರ್ ಲೈಕ್ ಎ ಫೈರ್. ಇವತ್ತು ದೇವಜನರೇ, ನಿಮ್ಮ ಕೈಯಲ್ಲಿ ಹಿಡಿದುಕೊಂಡಿರುವಂಥ ಈ ಸತ್ಯವೇದ, ಇದು ಜೀವವುಳ್ಳದ್ದು, ಇದು ಬೆಂಕಿಯಾದದ್ದು, ಇದು ಶಕ್ತವಾದದ್ದು. ಈ ವಾಕ್ಯದ ಬಲವನ್ನು ನೀವು ಉಪಯೋಗಿಸಿಕೊಳ್ಳುವುದಾದರೆ, ಈ ವಾಕ್ಯದ ಸತ್ಯವನ್ನು ನೀವು ಅರ್ಥ ಮಾಡಿಕೊಳ್ಳುವುದಾದರೆ, ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ಇವತ್ತಿಗೂ ನಾವು ನಮ್ಮ ವಿಶ್ವಾಸಿ ಜೀವಿತದಲ್ಲಿ ಯಾಕೆ ಆತ್ಮಿಕವಾಗಿ ಸ್ಪಿರಿಚುವಲಿ ಒಂದು ಗ್ರೋತನ್ನು ಕಾಣ್ತಿಲ್ಲ? ನಾವು ಇವತ್ತಿಗೂ ಈ ವಾಕ್ಯದಲ್ಲಿ ಆಳವಾಗಿ ಬೇರೂರುವುದಕ್ಕಾಗ್ತಾ ಇಲ್ಲ. ಅನೇಕ ಬಾರಿ ನನ್ನ ಸಭೆಗಳು ಹೇಳ್ತೇನೆ, ಬೈಬಲ್ ಇಸ್ ಅ ಲೋಗೋಸ್, ಇಸ್ ಅ ಲಿಟ್ರಲಿ ಗಾಡ್ಸ್ ವರ್ಡ್, ಇಸ್ ಅ ಅಲ್ಟಿಮೇಟ್. ಇದು ಶಕ್ತವಾದದ್ದು, ಇಟ್ಸ್ ಅ ಪವರ್ಫುಲ್. ಇದಕ್ಕಿಂತ ಶಕ್ತವಾದದ್ದು ಇನ್ನೊಂದಿಲ್ಲ. ದ ಸೇಮ್ ವೇ ಇದೇ ವಾಕ್ಯ, ಇದು ರೆಹಮಾ, ದೆರ್ ಇಸ್ ಅ ಲೈಫ್. ಆದರೆ ಎರಡಕ್ಕೂ ವ್ಯತ್ಯಾಸವಿದೆ. ನೀವು ನಂಬದೇ ಇರ್ರಿ, ಇಟ್ಸ್ ಅ ಲೋಗೋಸ್, ಇಟ್ಸ್ ಅ ಗಾಡ್ಸ್ ವರ್ಡ್, ಇಟ್ಸ್ ಅ ಫೈರ್ ಫ್ರಮ್ ದ ಲಾರ್ಡ್. ಇದರಲ್ಲಿ ನಡೆದದ್ದು ನಡೆದೇ ನಡೀತದೆ. ಬಟ್ ಇದು ರೆಹಮಾ, ಇಟ್ಸ್ ಅಪ್ ಟು ಯು. ನಿಮ್ಮ ರೆಸ್ಪಾನ್ಸ್, ನಿಮ್ಮ ನಂಬಿಕೆ, ನಿಮ್ಮ ಪ್ರತಿಕ್ರಿಯೆ, ನಿಮ್ಮ ಸ್ವೀಕಾರದ ಮೇಲೆ ಇದು ರೆಹಮಾ ಆಗ್ತದೆ. ಇದರ ಡಿಫ್ರೆನ್ಸ್ ಯಾವಾಗಲೂ ನೀವು ಅರ್ಥ ಮಾಡಿಕೊಳ್ಬೇಕು. ಲೋಗೋಸ್ ಅಂದರೆ ಹೌದು, ಇದು ಶಕ್ತವಾದದ್ದು, ಸತ್ಯವಾದದ್ದು. ನೀವು ನಂಬದೇ ಇರ್ರಿ, ಯಾರು ನಂಬದೇ ಇರಲಿ, ದೇವ್ರ ವಾಕ್ಯ ಸತ್ಯವಾದದ್ದು, ಶಕ್ತವಾದದ್ದು. ಆದರೆ ಇದರ ಸತ್ಯವನ್ನು, ಶಕ್ತಿಯನ್ನು, ಇದರ ಬಿಡುಗಡೆನ ಅನುಭವಿಸಬೇಕಾ, ಅದಕ್ಕೆ ಬೇಕಾದಂಥ ಒಂದು ಸಿದ್ಧವಾದ ಹೃದಯ. ಯಾಕೆ ನಮ್ಮ ಆ ಆರಾಧನೆ ಕೂಟಗಳಲ್ಲಿ, ಪ್ರಾರ್ಥನೆ ಕೂಟಗಳಲ್ಲಿ ಮೊದಲು ನಾವು ದೇವರನ್ನ ಆರಾಧಿಸುತ್ತಾ ನಾವು ವಾಕ್ಯ ಧ್ಯಾನಕ್ಕಾಗಿ ಹೋಗ್ತೇವೆ, ಟು ಪ್ರಿಪೇರ್ ಅವರ್ ಹಾರ್ಟ್. ಯೇಸು ಸ್ವಾಮಿ ಬಿತ್ತುವ ಸಾಮ್ಯದ ಬಗ್ಗೆ ಹೇಳಿದ. ಯಾಕಾಗಿ ಹೇಳಿದ? ಇದೇ ವಾಕ್ಯದ ಆದ್ಯತೆ ಕುರಿತು ಅಲ್ಲಿ ಸ್ವಾಮಿ ಹೇಳ್ತಿದ್ದಾನೆ. ಈ ಬಿತ್ತುವವನ ಸಾಮ್ಯ, ವಾಕ್ಯವನ್ನು ಸ್ವೀಕರಿಸಿ ವಾಕ್ಯದ ಆಶೀರ್ವಾದವನ್ನು ಹೊಂದಿಕೊಳ್ಳುವ ವ್ಯಕ್ತಿಯ ಕುರಿತು ಸ್ವಾಮಿ ಸಾಮ್ಯವಾಗಿ ಹೇಳುವಂಥ ಮಾತು. ಈ ಬಿತ್ತುವವನು ದಾರಿ ಮಗ್ಗಲಲ್ಲಿ ಬೀಜ ಬೀಳ್ತದೆ, ಉಪಯೋಗಕ್ಕೆ ಬರಲ್ಲ. ಕಲ್ಲ ಮೇಲೆ ಬೀಳ್ತದೆ, ಉಪಯೋಗಕ್ಕೆ ಬರಲ್ಲ. ಅದರ ಸುತ್ತಲೂ ಮುಳ್ಳು ಗಿಡಗಳು ಬೆಳೀತದೆ, ಉಪಯೋಗಕ್ಕೆ ಬರಲ್ಲ. ಆದರೆ ಯಾವ ಭೂಮಿ ಅದು ಪ್ರಿಪೇರ್ಡ್ ಆಗಿರ್ತದೋ, ಅಲ್ಲಿ ಗ್ರೌಂಡ್ ಏನುವಾಗಿ, ಇಟ್ಸ್ ಟಾಕಿಂಗ್ ಅಬೌಟ್ ಹಾರ್ಟ್.
ಇಲ್ಲಿ ಕುಳಿತುಕೊಂಡಿದ್ದೀರಿ ಇಷ್ಟು ಜನರು. ಇವತ್ತು ಯಾರ ನಿಮ್ಮ ಹೃದಯ ಈ ವಾಕ್ಯಕ್ಕಾಗಿ ಸಿದ್ಧವಾಗಿದೆಯೋ ಆ ಹೃದಯಗಳು 100ರಷ್ಟು ಫಲವನ್ನು ಕೊಡುತ್ತದೆ. ಆ ಹೃದಯಗಳು ಈ ವಾಕ್ಯದ ಆಶೀರ್ವಾದವನ್ನು ಹೊಂದ್ಕೊಳ್ತದೆ. ಇಲ್ಲದೆ ಹೋದರೆ ಇಲ್ಲಿ ಕುಳಿತುಕೊಂಡಂತ ನೀವು ಎಷ್ಟು ಪ್ರಸಂಗ ಕೇಳಿಸ್ಕೊಂಡಿಲ್ಲ. ಇಫ್ ಯು ಕೌಂಟ್ ಮೇ ಬಿ ಮೋರ್ ದ್ಯಾನ್ 1000 ಎಷ್ಟೋ ಪ್ರಸಂಗ ಕೇಳಿಸ್ಕೊಂಡಿದ್ದೀರಿ. ನನಗೆ ಗೊತ್ತಿರುವಾಗ ಇಲ್ಲಿ ಕುಳಿತುಕೊಂಡವರು ಎಷ್ಟೋ ಬಾರಿ ಬೈಬಲನ್ನು ಜೆನಿಸಿಸ್ ಟು ರೆವಲ್ಯೂಷನ್ಗೂ ಓದಿರ್ಬೋದು. ಆಗಿದ್ರು ಯಾಕೆ ಇದರಲ್ಲಿರುವ ಶಕ್ತಿಯನ್ನು ನಮಗೆ ಅನುಭವಿಸೋದಕ್ಕಾಗ್ತಾ ಇಲ್ಲ? ಇವತ್ತು ದೇವ ಭಕ್ತರೇ, ನಾವು ತಿರುಗಾ ಒಂದಾವರ್ತಿ ನಮ್ಮ ಜೀವಿತದ ಶಕ್ತಿ, ನಮ್ಮ ಬಲ ದೇವರ ವಾಕ್ಯವಾಗಿದೆ. ಇದು ಜೀವವುಳ್ಳದ್ದು, ಇದು ಶಕ್ತವಾದದ್ದು. ದೇವರು ಹೇಳ್ತಿರುವಂಥ ಮಾತು, ನನ್ನ ವಾಕ್ಯ ಇದು ಬೆಂಕಿಗೆ ಸಮಾನವಾಗಿದೆ, ಬೆಂಕಿಗೆ ಸಮಾನವಾಗಿದೆ. ನಿಮಗೆ ಅರ್ಥೈಸುವ ಹಾಗೆ ದೇವರ ವಾಕ್ಯದ ಶಕ್ತಿಯನ್ನು ಈ ಆರಾಧನೆಯ ಸಂದರ್ಭದಲ್ಲಿ ನಾನು ನಿಮ್ಮ ಸಂಗಡ ಹಂಚಿಕೊಳ್ಳಲು ಬಯಸ್ತೇನೆ. ಹಾಲೆಲೂಯಾ. ನಾವು ಅನೇಕ ವಿಧವಾಗಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಹೋಗೋಣ. ದೇವರ ವಾಕ್ಯವು ಬೆಂಕಿಯಾಗಿದೆ, ಆದ್ದರಿಂದ ಇದು ಬೆಳಕನ್ನು ಕೊಡ್ತದೆ. ಗಾಡ್ಸ್ ವರ್ಡ್ ಈಸ್ ಲೈಕ್ ಎ ಫೈರ್ ಬಿಕಾಸ್ ಇಟ್ ಗಿವ್ಸ್ ಲೈಟ್. ದೇವರ ವಾಕ್ಯ ಇದು ಬೆಂಕಿಯಾಗಿದೆ, ಬೆಂಕಿ ಮಾತ್ರ ಬೆಳಕನ್ನು ಕೊಡೋದಕ್ಕೆ ಸಾಧ್ಯ. ಈಗಲೂ ನಮಗೆ ಈ ಪವರ್, ಇದು ವಿದ್ಯುತ್ ಎಲ್ಲ ಈಗ ತಾನೇ ಬಂದಂಥದ್ದು. ಇಟ್ ಇಸ್ ನಾಟ್ ಫ್ರಮ್ ದ ಬಿಗಿನಿಂಗ್, ಆರಂಭದಿಂದ ಇದ್ದದ್ದಲ್ಲ. ಈಗ ಮನುಷ್ಯನ ಜ್ಞಾನ ಹೆಚ್ಚಾಗಿದೆ, ಮಾಡರ್ನ್ ವರ್ಲ್ಡಲ್ಲಿ ಏನೇನೋ ಕಂಡುಹಿಡಿತಿರ್ತಾರೆ ಕೃತಕವಾಗಿ. ಬಟ್ ದ ಓಲ್ಡ್ ಜನರೇಷನ್, ಆರಂಭದಲ್ಲಿ ಟು ಗೆಟ್ ಲೈಟ್ ದಿಸ್ ಅ ಫೈರ್ ನೀಡೆಡ್. ಬೆಳಕು ಬೇಕಾ, ಬೆಂಕಿಯ ಅವಶ್ಯಕತೆ ಇದ್ದಿತ್ತು. ಅದಕ್ಕಾಗಿ ಕೀರ್ತನೆಗಾರ 119ನೇ ಅಧ್ಯಾಯ 105ನೇ ವಾಕ್ಯ ಹೇಳ್ತದೆ. ಒಬ್ರು ಯಾರಾದರೂ ಓದ್ರಿ. ಹಾಗೆ ಒಬ್ರು ಸಾಮ್ಸ್ 109, 105. ಹಾಗೂ ಇನ್ನೊಬ್ರು ಬುಕ್ ಆಫ್ ಆಕ್ಟ್ಸ್ 26 ವರ್ಸ್ 18, ಅಪೊಸ್ತಲ ಕೃತ್ಯ 26ನೇ ಅಧ್ಯಾಯ 18ನೇ ವಾಕ್ಯ ಇನ್ನೊಬ್ರು ಓದ್ರಿ. ಓದಿ. ನಿನ್ನ ನಿಬಂಧನೆಗಳನ್ನು ಕೈಕೊಳ್ಳುವುದರಲ್ಲಿ ನಾನು ಸ್ಥಿರ ಮನಸ್ಸುಳ್ಳವನಾಗಿದ್ದರೆ ಒಳ್ಳೆಯದು. ಕೀರ್ತನೆ 119, 105ನೇ ವಾಕ್ಯ. ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪವಾಗಿದೆ. ಹಾಗೆ ಅಪೊಸ್ತಲ ಕೃತ್ಯ 26ನೇ ಅಧ್ಯಾಯ 18ನೇ ವಾಕ್ಯ. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳುಹಿಸ್ತೇನೆ ಅಂದನು. ಹಲ್ಲೆಲೂಯಾ. ಈ ವಾಕ್ಯವೇ ಮನುಷ್ಯರಿಗೆ ಬೆಳಕಾದಂಥದ್ದು. ಕೀರ್ತನೆಗಾರನು ಹೇಳ್ತಿದ್ದಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ, ನನಗೆ ಬೆಳಕಾಗಿದೆ. ಇಲ್ಲಿ ಅಪೊಸ್ತಲನಾದ ಪೌಲನು ಅಪೊಸ್ತಲ ಕೃತ್ಯದಲ್ಲಿ ಹೇಳ್ತಿದ್ದಾನೆ, ಕತ್ತಲಲ್ಲಿರುವ ಜನರಿಗೆ ದೇವರ ಸುವಾರ್ತೆಯೇ ಬೆಳಕಾಗಿದೆ ಎಂಬುದಾಗಿ. ನೀವು ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದ ವಾಕ್ಯಗಳನ್ನು ಓದಿಕೊಂಡು ಬರುವುದಾದರೆ, ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 1 1ನೇ ವಾಕ್ಯದಿಂದ ನೀವು ಓದುತ್ತಾ ಬರುವುದಾದರೆ, ಇಲ್ಲಿ ಯೇಸು ಸ್ವಾಮಿ ತನ್ನನ್ನು ತಾನು ಆತನು ತೋರಿಸಿಕೊಳ್ಳುವ ಒಂದು ವಿಧಾನವನ್ನು ನಾವು ನೋಡ್ತೇವೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವು ದೇವರಾಗಿತ್ತು. ಹೀಗೆ ಯೇಸುಸ್ವಾಮಿ ಹೇಳ್ತಾ ಹೋಗ್ತಾ ಅಲ್ಲಿ ಏನು ಹೇಳ್ತಾ ಇದ್ದಾನೆ, ಇಲ್ಲಿ ನನ್ನಲ್ಲಿ ಜೀವವಿತ್ತು, ಈ ಜೀವವು ಬೆಳಕನ್ನು ನೀಡುವಂಥ ತನ್ನನ್ನು ವಾಕ್ಯವನ್ನು ನೋಡ್ರಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ಬೆಳಕು ಅನ್ನೋದನ್ನು ಸ್ವಾಮಿ ಹೇಳ್ತಿದ್ದಾನೆ. ಅಷ್ಟು ಮಾತ್ರವಲ್ಲ, ನೀವು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯವನ್ನು ನೀವು ಗಮನ ಬಿಟ್ಟು ಓದಿಸುವುದಾದರೆ, ಕತ್ತಲೆಯಲ್ಲಿರುವ ಜನರಿಗೆ ನಾನು ಬೆಳಕಾಗಿ ಬಂದಿದ್ದೇನೆ ಎಂಬುದನ್ನು ನಿರೂಪಿಸ್ತಿದ್ದಾನೆ ಯೇಸು ಸ್ವಾಮಿ. ಇವತ್ತು ನಿಮ್ಮ ಕೈಯಲ್ಲಿರುವಂಥ ವಾಕ್ಯವೇ ದೇವರು, ಈ ವಾಕ್ಯವೇ ಸತ್ಯ, ಈ ವಾಕ್ಯವೇ ಬೆಳಕು. ಪ್ರಿಯ ದೇವ ಭಕ್ತರೇ, ಒಂದು ದಿವಸದಲ್ಲಿ ಕತ್ತಲೆಯಲ್ಲಿದ್ದಂಥ ನಿಮ್ಮನ್ನ ಈ ಪರಲೋಕದ ಮಾರ್ಗಕ್ಕೆ ಕರೆತಂದದ್ದೇ ನಿಮ್ಮ ಕೈಯಲ್ಲಿರುವ ಈ ವಾಕ್ಯವೆಂಬ ಬೆಳಕು.
ವಾಕ್ಯವೆಂಬ ಬೆಳಕು. ಇವತ್ತು ತಿರುಗಿ ನಿಮಗೆ ನಾನು ರಿಮೈಂಡ್ಗೆ, ಜ್ಞಾಪಕಕ್ಕೆ ತರ್ತಾ ಇದ್ದೇನೆ. ಈ ವಾಕ್ಯದಲ್ಲಿರುವ ಬಿಡುಗಡೆಯನ್ನು ನಂತರ ಭಾಗದಲ್ಲಿ ನಾವು ಅನೇಕ ಕಾರ್ಯಗಳು ನೋಡಲಿದ್ದೇವೆ. ಇದನ್ನು ನಾವು ಅನುಭವಿಸುವುದಾದರೆ, ಇದರಲ್ಲಿ ನಾವು ಜೀವಿಸುವುದಾದರೆ ನಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ ಪ್ರಿಯರೇ. ಈ ವಾಕ್ಯವು ಬಹಳ ಶಕ್ತವಾದದ್ದು. ಈ ದಿನಮಾನಗಳಲ್ಲಿ ಅನೇಕ ವಿಶ್ವಾಸಿಗಳು ವಾಕ್ಯದ ಸತ್ಯದಲ್ಲಿ ಅವರು ಬೇರೂರುತ್ತಿಲ್ಲ. ಅದರಲ್ಲೂ ಸಮೇತನು ನಾವು ಗಮನಿಸುವಾಗ ವಾಕ್ಯವನ್ನು ಅವರು ಆದ್ಯವಾಗಿ ತೆಗೆದುಕೊಳ್ತಾ ಇಲ್ಲ. ನಾವು ಸಾಮಾನ್ಯವಾಗಿ ವಿಶ್ವಾಸಿಗಳನ್ನೇನಾದರೂ ಅವಲೋಕಿಸುವುದಾದರೆ, ಕಳೆದ ಭಾನುವಾರ ದೇವರ ಸೇವಕರು ಮಾಡಿದ ಪ್ರಸಂಗವು 90ಕ್ಕೂ ಅಧಿಕ ವಿಶ್ವಾಸಿಗಳಿಗೆ ಜ್ಞಾಪಕವಿರೋದಿಲ್ಲ. 100%ಅಲ್ಲಿ ಇಫ್ ವಿ ಟೇಕನ್ ಪರ್ಸೆಂಟೇಜ್ ತಗೊಂಡ್ರೆ 90% ಗ್ಯಾದರಿಂಗ್ ದೇ ಫರ್ಗೆಟ್ ದ ಲಾಸ್ಟ್ ವೀಕ್ ಸರ್ಮನ್. ಕಳೆದ ವಾರದ ಪ್ರಸಂಗವನ್ನು 90 ಭಾಗ ವಿಶ್ವಾಸಿಗಳು ಮರ್ತು ಬಿಡ್ತೀರಿ. ಹಾಗಿರುವಾಗ ಎಲ್ಲಿಂದ ನಿಮಗೆ ಆಶೀರ್ವಾದ? ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾನೆ, ಇದು ಫಲವನ್ನು ಕೊಡಬೇಕಾ, ಇದರ 100ರಷ್ಟು ಆಶೀರ್ವಾದ ಹೊಂದ್ಕೊಳ್ಬೇಕಾ, ನಿಮ್ಮ ಹೃದಯ ಒಳ್ಳೆಯ ಭೂಮಿಯಾಗಿರಬೇಕು. ವಾಕ್ಯವನ್ನು ನೀವು ಸ್ವೀಕರಿಸದೆ, ವಾಕ್ಯವು ನಿಮ್ಮಲ್ಲಿ ಬೆಳೆಯದೆ. ಇಲ್ಲಿ ಯೋಹಾನನ ಸುವಾರ್ತೆಯಲ್ಲಂತೂ ವಾಕ್ಯದ ಕುರಿತು ಸ್ವಾಮಿ ಬಹಳ ಸ್ಪಷ್ಟವಾಗಿ ಅರ್ಥಪಡಿಸ್ತಿದ್ದಾನೆ. ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಅದು ನವರವತಾರ ಎತ್ತಿತ್ತು. ಇವತ್ತು ಸಮೇತನು ಈ ವಾಕ್ಯ ನಿಮ್ಮ ಕೈಯಲ್ಲಿದೆ. ಅದು ನಿನ್ನ ಜೀವಿತದಲ್ಲಿ ನರವತಾರ ಎತ್ತದಿದ್ರೆ, ನರವತಾರ ಎತ್ತದಂದ್ರೆ ಏನು? ಲೈಫಿಗೆ ಬರೆದಿದ್ರೆ, ಅದು ಜೀವ ಹೊಂದದಿದ್ರೆ, ಅದನ್ನು ನೀನು ನಂಬದಿದ್ರೆ, ದರ್ ಇಸ್ ನೋ ಯೂಸ್, ನೋ ಯೂಸ್. ವಾಕ್ಯ ಇಲ್ಲಿ ಬರ್ತದೆ, ಇಲ್ಲಿಂದನೇ ಹೊರಗೆ ಹೋಗ್ತದೆ, ಇಲ್ಲಿಂದನೇ. ಸಮ್ ಟೈಮ್, ಮೋಸ್ಟ್ ಆಫ್ ಟೈಮ್ ವಾಕ್ಯ ಇಲ್ಲಿ ಒಳಗೆ ಸಹ ಹೋಗೋದಾಗೆ ಅನೇಕರ ಹೃದಯಗಳು ಸ್ಟಬನ್ ಆಗಿದೆ, ಅನೇಕರ ಕಿವಿಗಳು ಮುಚ್ಚಲ್ಪಟ್ಟಿದೆ. ಈ ಹಗಲಿನ ವೇಳೆಯಲ್ಲಿ ನಾನು ಸಭೆಯನ್ನು ಎಂಕರೇಜ್ ಮಾಡ್ತಾ ಇದ್ದೇನೆ. ವಾಕ್ಯವು ನಿಮ್ಮೊಳಗೆ ಆಳವಾಗಿ ಬೇರೂರದೆ, ದೇರ್ ಇಸ್ ನೋ ಡೆಲಿವರೆನ್ಸ್. ವಾಕ್ಯದ ಅಡಿಪಾಯದಲ್ಲಿ ಆಗದಂಥ ಬಿಡುಗಡೆ ತಾತ್ಕಾಲಿಕ. ನೀವು ತಾತ್ಕಾಲಿಕವಾದಂಥ ಒಂದು ಬಿಡುಗಡೆನ ಹೊಂದಿಕೊಂಡ್ರು ಕಂಪ್ಲೀಟ್ ಆದಂಥ ಬಿಡುಗಡೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇವತ್ತಿಲ್ಲಿ ಕುಳಿತುಕೊಂಡಂಥ ಎಲ್ಲ ದೇವಜನನ ಎಂಕರೇಜ್ ಮಾಡ್ತಾ ಇದ್ದೇನೆ, ವಾಕ್ಯದಲ್ಲಿ ನಿಮ್ಮ ಜೀವವನ್ನು ಕಟ್ಟಿಕೊಳ್ಳ್ರಿ. ಈ ವಾಕ್ಯವು ಬೆಂಕಿಯಾಗಿದೆ. ನಿಮ್ಮ ಜೀವಿತದಲ್ಲಿ ಎಂಥ ಸ್ಥಿತಿಗಳು ನಿಮಗೆ ಕತ್ತಲಾಗಿ ಬಂದರೂ ವಾಕ್ಯವು ನಿನ್ನ ಹೃದಯದಲ್ಲಿರುವುದಾದರೆ ನಿನ್ನ ಮುಂದೆ ಯಾವ ಕತ್ತಲೆ ಶಕ್ತಿ ನಿಲ್ಲಲು ಸಾಧ್ಯವಿಲ್ಲ. ಎಲ್ಲಿ ಬೆಳಕಿರ್ತದೋ ಅಲ್ಲಿ ಕತ್ತಲಿರುವುದಕ್ಕೆ ಸಾಧ್ಯವಿಲ್ಲ. ಯೇಸು ಎಂಬ ಬೆಳಕು ನಮ್ಮೊಳಗಿರುವಾಗ, ಆ ಯೇಸುವಿನ ವಾಕ್ಯಗಳು ನನ್ನ ಹೃದಯದಲ್ಲಿರುವಾಗ ಹೇಗೆ ಕತ್ತಲು ಈ ಹೃದಯದಲ್ಲಿ ಆವರಿಸಿಕೊಳ್ಳೋದಕ್ಕೆ ಸಾಧ್ಯ? ಹಾಲೆಲೂಯ. ಅಪೊಸ್ತಲನಾದ ಪೌಲನು ಕತ್ತಲಲ್ಲಿರುವ ಜನರಿಗೆ ನಾನು ಈ ಸುವಾರ್ತೆಯ ಬೆಳಕನ್ನು ತೆಗೆದುಕೊಂಡು ಹೋಗ್ತಿದ್ದೇನೆ ಎಂಬುದಾಗಿ ಅಲ್ಲಿ ಹೇಳ್ತಿದ್ದಾನೆ. ಇನ್ನೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ, ನಿಮ್ಮ ಕೈಯಲ್ಲಿರುವ ವಾಕ್ಯ ಇದು ಬೆಂಕಿಯಾಗಿದೆ. ಈ ಬೆಂಕಿ ಕತ್ತಲಲ್ಲಿರುವ ನಮಗೂ ಬೆಳಕಾಗಿದೆ. ಅಷ್ಟು ಮಾತ್ರವಲ್ಲ, ಕತ್ತಲಲ್ಲಿರುವ ಈ ಲೋಕಕ್ಕೂ ಈ ವಾಕ್ಯ ಮಾತ್ರ ಬೆಳಕು ಬಿಟ್ಟರೆ ಇದನ್ನು ಬಿಟ್ಟು ಇನ್ನೊಂದು ಬೆಳಕಿಲ್ಲ. ಇದರ ಬಳಿಗೆ ಬರದೆ ಮನುಷ್ಯನು ಯಾವ ಕಾರಣಕ್ಕೂ ಸಮೇತನು ಬೆಳಕಿನೆಡೆಗೆ ಬರುವುದಕ್ಕೆ ಸಾಧ್ಯವಿಲ್ಲ. ಯಾವ ಕಾರಣಕ್ಕೂ ಆತನಿಗೆ ದಾರಿ ಕಾಣಲು ಸಾಧ್ಯವೇ ಇಲ್ಲ. ಇವತ್ತಿಗೂ ಎಲ್ಲ ಕಡೆ ಮನುಷ್ಯ ಅಲೆದಾಡುತ್ತಿರ್ತಾನೆ. ಎಲ್ಲಿಯವರೆಗೂ ಈ ಸುವಾರ್ತೆಯ ವಾಕ್ಯಕ್ಕೆ ಆತನು ಕಿವಿಗೊಡುವುದಿಲ್ಲವೋ ಆತನು ಅಲೆದಾಡಲುತ್ತಾನೆ ಇರಬೇಕು. ಬಿಟ್ರೆ ನಿತ್ಯತೆಯ ಮಾರ್ಗ ಆತನಿಗೆ ಕಾಣಿಸುತ್ತಾ ಅಲ್ಲ. ಇವತ್ತು ದೇವಭಕ್ತರೇ, ನಾವು ನಂಬೋಣ, ದಿನಗಳು ಬರ್ತದೆ, ಈ ವಾಕ್ಯವು ದೊಡ್ಡ ಕಾರ್ಯವನ್ನು ಮಾಡಿಯೇ ಮಾಡ್ತದೆ. ಹಾಲೆಲೂಯ. ಎರಡನೇದಾಗಿ, ಗಾಡ್ಸ್ ವರ್ಡ್ ಈಸ್ ಲೈಕ್ ಎ ಫೈರ್ ಬಿಕಾಸ್ ಇಟ್ ಕಂಫರ್ಟ್ಸ್. ದೇವರ ವಾಕ್ಯ ಇದು ಬೆಂಕಿಯಾಗಿದೆ, ಇದು ಸಂತೈಸ್ತದೆ. ಇವೆಲ್ಲವೂ ಸಹ ಈ ಕಾಂಟೆಕ್ಸ್ಟಲ್ಲಿ ನನ್ನ ಪ್ರಕಾರ ಯೌವನ ಮಕ್ಕಳಿಗೆ, ಯಂಗ್ ಜನ್ರೇಷನ್ಗೆ ಸಡನ್ಲಿ ಈ ಫೈರನ್ನು ಕಂಫರ್ಟಿಗೆ ಹೋಲಿಕೆ ಮಾಡುವಾಗ ಅರ್ಥ ಮಾಡಿಕೊಳ್ಳೋದಕ್ಕೆ ಕಷ್ಟವಾಗ್ತದೆ. ನಾನು ಶಾರೀರಿಕವಾದಂಥ ಫಿಸಿಕಲ್ ಎಲಿಮೆಂಟ್ಸನ್ನು ಹೇಳ್ತಾ ಆತ್ಮಿಕ ಕಾರ್ಯಗಳನ್ನು ತೋರಿಸ್ತೇನೆ. ಒಂದು ದಿನದಲ್ಲಿ ಈ ಬೆಂಕಿಯ ಬೆಳಕೆ ಮನುಷ್ಯರಿಗೆ ದಾರಿದೀಪವಾಗಿದೆ. ಅದನ್ನೇ ಇಲ್ಲಿ ವರ್ಲ್ಡ್ ವಾಕ್ಯದಲ್ಲಿ ಹೇಳ್ತಿರುವಂಥದ್ದು. ಇಲ್ಲಿ ಈ ವಾಕ್ಯವು ನಮಗೆ ಕಂಫರ್ಟ್ ಮಾಡ್ತದೆ. ದರ್ ಇಸ್ ಅನ್ಕೌಂಟೇಬಲ್ ವರ್ಸಸ್. ಈ ಸತ್ಯವೇದದ ಅನೇಕ ವಾಕ್ಯಗಳು ಇರುವುದೇ ನನ್ನನ್ನು ಕಂಫರ್ಟ್ ಮಾಡೋದಕ್ಕೋಸ್ಕರ. ಯಾರಿದ್ದಾರೆ ನೀವು ಭಯದಲ್ಲಿ ಮುಳುಗಿ ಹೋಗಿರುವಾಗ, ಮಗನೇ ಭಯಪಡಬೇಡ, ಮಗಳೇ ಭಯಪಡಬೇಡ ಎಂಬುದಾಗಿ ಹೇಳೋದಕ್ಕೆ ಹೂ ಆರ್ ದೇರ್? ಯಾರಿದ್ದಾರೆ? ಫಿಯರ್ ನಾಟ್ ಮೈ ಚೈಲ್ಡ್, ಐ ಆಮ್ ವಿತ್ ಯು. ಭಯಪಡಬೇಡ ಮಗುವೆ, ನಾನು ನಿನ್ನೊಂದಿಗಿದ್ದೇನೆ. ಹೂ ಇಸ್ ಟೆಲ್ಲಿಂಗ್? ಯಾರು ಹೇಳ್ತಾರೆ? ಈ ಸ್ವಾಮಿಯ ಮಾತುಗಳು ಮಾತ್ರ.
ನೀನು ಚಿಂತೆಯಲ್ಲಿ ಮುಳುಗಿರುವಾಗ ಮಗನೇ ಚಿಂತಿಸಬೇಡ, ಮಗಳೇ ಚಿಂತಿಸಬೇಡ, ನಾನು ನಿನಗಾಗಿ ಚಿಂತಿಸ್ತೇನೆ ಎಂಬುದಾಗಿ ಈ ಲೋಕದಲ್ಲಿ ಯಾರು ಹೇಳ್ತಾರೆ? ಯಾರು ನಿನ್ನ ಚಿಂತೆಯನ್ನು ಹೊತ್ತುಕೊಳ್ಳೋದಕ್ಕೆ ಸಾಧ್ಯ? ಈ ವಾಕ್ಯ ಮಾತ್ರ, ಈ ದೇವರು ಮಾತ್ರ. ಪ್ರಿಯ ದೇವ ಭಕ್ತರೇ, ಈ ವಾಕ್ಯದಲ್ಲಿ ನಿನ್ನನ್ನು ನೀನು ಕಂಫರ್ಟ್ ಮಾಡಿಕೊಳ್ಳುವುದನ್ನು ಕಲಿದಿದ್ರೆ ಯು ವಿಲ್ ನೆವರ್ ಎವರ್ ಲಿವ್ ಎ ಜಾಯ್ಫುಲ್ ಲೈಫ್. ಸಾಧ್ಯವೇ ಇಲ್ಲ. ಈ ಲೋಕ ಒಂದಲ್ಲ ಒಂದು ಚಾಲೆಂಜಸ್, ಒಂದಲ್ಲ ಒಂದು ಅಡ್ಡಿಗಳು ಈ ವಾಕ್ಯ ನಿನ್ನಲ್ಲಿರುವಾಗ ಎಂಥ ಸ್ಥಿತಿ ಬಂದರೂ ಈ ವಾಕ್ಯದ ಕಂಫರ್ಟ್ ಇದೆಯಲ್ಲ, ಈ ವಾಕ್ಯದ ಸಂತೈಸುವಿಕೆ ಇದೆಯಲ್ಲ, ಈ ಲೋಕದ ಯಾವ ಸ್ಥಿತಿಯೂ ನಿನ್ನನ್ನು ಹಿಡಿಯೋದಕ್ಕೆ ಬಿಡುವುದಿಲ್ಲ. ಸತ್ಯವೇದದಲ್ಲಿ ಅನೇಕ ಕಾರ್ಯಗಳು ನಾವು ಕಾಣ್ಬೋದು. ಕೆಲವು ವಾಕ್ಯಗಳನ್ನು ಮಾತ್ರ ಓದೋಣ. ಕೀರ್ತನೆ 119 ಅಧ್ಯಾಯ 50ನೇ ವಾಕ್ಯ, ಸಾಮ್ಸ್ 119 ವರ್ಸ್ 50. ಕೀರ್ತನೆ 119 50ನೇ ವಾಕ್ಯ. ಓದಿ. ಕೀರ್ತನೆ 119 50ನೇ ವಾಕ್ಯ. ಆಪತ್ಕಾಲದಲ್ಲಿ ಇದೇ ನನಗೆ ಆದರಣೆ. ಹಲ್ಲೆಲೂಯಾ. ನಿನ್ನ ವಾಕ್ಯವು ನನ್ನನ್ನು ಚೈತನ್ಯಗೊಳಿಸ್ತದೆ. ನನ್ನ ಆಪತ್ಕಾಲದಲ್ಲಿ ಇದೇ ನನ್ನ ಆದರಣೆ, ಇದೇ ನನ್ನ ಆದರಣೆ. ದೇವಭಕ್ತರೇ, ನನ್ನ ವೈಯಕ್ತಿಕವಾದ ಜೀವಿತದಲ್ಲೂ ಅನೇಕ ಬಾರಿ ನಾನು ಅನುಭವಿಸಿದ್ದೇನೆ. ಏಕಾಂಗಿತನದಲ್ಲಿ, ಕಷ್ಟದ ಸ್ಥಿತಿಯಲ್ಲಿ ಮುಳುಗದ ಹಾಗೆ, ಬೀಳದ ಹಾಗೆ ನನ್ನನ್ನು ಕಾಪಾಡಿದ್ದು ಈ ದೇವರ ವಾಕ್ಯದ ಸಂತೈಸುವಿಕೆ. ಎಲ್ಲಿಯವರೆಗೂ ವಾಕ್ಯವು ನಿನ್ನೊಳಗೆ ಅಡಗಿಸಿಟ್ಟುಕೊಂಡು ಈ ವಾಕ್ಯವು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕೆ ನೀನು ಅಲೋ ಮಾಡೋದಿಲ್ಲವೋ, ಸೈತಾನು ನಿನ್ನನ್ನು ಒಂದಲ್ಲ ಒಂದು ಭಾಗದಲ್ಲಿ ಆಕ್ರಮಿಸುತ್ತಾನೆ. ಇಲ್ಲಿ ಕುಳಿತುಕೊಂಡಂತ ನೀವು ಯಾರಾದರೂ ಇವತ್ತು ಗೊಂದಲದಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ಸ್ವಾಮಿ ನಿಮಗೆ ಹೇಳ್ತಿದ್ದಾನೆ, ಮಗನೇ ಮಗಳೇ ದುಃಖ ಪಡಬೇಡ. 5ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 4ನೇ ವಾಕ್ಯ, 5ನೇ ಅಧ್ಯಾಯ ಗಾಸ್ಪಲ್ ಆಫ್ ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 4. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಆಂಗ್ಲ ಭಾಷೆಯಲ್ಲಿ ಈ ರೀತಿಯಾಗಿ ಹೇಳ್ತದೆ, ಬ್ಲೆಸ್ಡ್ ಆರ್ ದೋಸ್ ಹೂ ಮೋರ್ನ್ ಫಾರ್ ದೇ ಶಾಲ್ ಬಿ ಕಂಫರ್ಟೆಡ್. ದುಃಖ ಪಡುವವರು ಧನ್ಯರು, ಅವರನ್ನು ನನ್ನ ಸ್ವಾಮಿ ಅವರನ್ನು ಸಂತೈಸ್ತಾನೆ. ಪ್ರಿಯ ದೇವ ಭಕ್ತರೇ, ಇಲ್ಲಿ ಕುಳಿತುಕೊಂಡಂಥ ನೀವು ಯಾರಾದರೂ ಇವತ್ತು ಯಾವುದಾದ್ರೂ ರೀತಿಯಲ್ಲಿ ದುಃಖದಲ್ಲಿದ್ದೀರಾ, ನಿಮ್ಮ ಮಕ್ಕಳ ಭವಿಷ್ಯತ್ತು, ನಿಮ್ಮ ಕುಟುಂಬದ ಕುರಿತು ಅಥವಾ ಪರಿಸ್ಥಿತಿಗಳ ಕುರಿತು ನೀವು ದುಃಖದಲ್ಲಿದ್ದೀರಾ, ಇವತ್ತು ನೀವು ಈ ವಾಕ್ಯವನ್ನು ಹಿಡಿದುಕೊಳ್ಳುವುದಾದರೆ, ಈ ವಾಕ್ಯದಲ್ಲಿ ನಿನ್ನನ್ನು ಸಂತೈಸಿಕೊಳ್ಳುವುದಾದರೆ, ಇವತ್ತೇ ನಿನ್ನೊಳಗಿರುವ ಗೊಂದಲಗಳು ನಿನ್ನನ್ನು ಬಿಟ್ಟು ಹೋಗ್ತದೆ. ದೇವ್ರ ಮಕ್ಕಳೇ, ಈ ಲೋಕದ ಯಾವ ಸ್ಥಿತಿಗಳು ನಮ್ಮನ್ನು ಗೊಂದಲಕ್ಕೆ ಈಡು ಮಾಡಬಾರ್ದು. ಯಾವ ಸ್ಥಿತಿಗಳು ಆ ರೀತಿಯಾಗಿ ಜೀವಿಸಲು ಹೇಗೆ ಸಾಧ್ಯ? ಕೆಲವು ಬಾರಿ ಸಾವುಗಳು ಬರ್ತದೆ, ನೋವುಗಳು ಬರ್ತದೆ, ಅನ್ಎಕ್ಸ್ಪೆಕ್ಟೆಡ್ ಅಪಘಾತಗಳು ಆಗ್ತದೆ. ಅಂಥ ಸಂದರ್ಭದಲ್ಲಿ ಮನುಷ್ಯರಾದ ನಾವೇ ಅಯ್ಯೋ ವೈ ಲಾರ್ಡ್, ಯಾಕೆ ದೇವರೇ ಎಂಬುದಾಗಿ ಗೋಗರಿಯುತ್ತೇವೆ. ಇವತ್ತು ಇಲ್ಲಿ ಕುಳಿತುಕೊಂಡಂಥ ದೇವಜನರೇ, ನಿಮ್ಮನ್ನು ನಾನು ಉತ್ತೇಜಿಸಿ ಹೇಳುತ್ತಿದ್ದೀನಿ, ನೀನು ನಿನ್ನ ಜೀವಿತವನ್ನು ಈ ಜೀವುಳ್ಳ ವಾಕ್ಯದಲ್ಲಿ ಕಟ್ಟಿಕೊಂಡ್ರೆ ನೀನು ಎಂಥ ಪರಿಸ್ಥಿತಿಯಲ್ಲೂ ಸಮೇತನು ನೀನು ಗೋಳಾಡುವುದಿಲ್ಲ. ಎಲ್ಲ ಸ್ಥಿತಿಯಲ್ಲೂ ಸಹ ದೇವರು ಅಲ್ಲಿ ಸಿದ್ಧನಿರ್ತಾನೆ ನಿನ್ನ ಸಂತೈಸುವುದಕ್ಕೆ. ಅಪೊಸ್ತಲನಾದ ಪೌಲನು ಆತನ ಕಠಿಣವಾದ ಸ್ಥಿತಿಯಲ್ಲಿ, ನೀವು 2ನೇ ಕೊರಿಂಥ 1ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ, 2 Corinthians chapter 1 verse 3 and 4 verses 3 and 4, 2 Corinthians chapter 1 verses 3 and 4. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು, ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು, ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹಲ್ಲೆಲೂಯಾ. ಅದಾದ ನಂತರ ಪೌಲನು ತನ್ನ ಸೇವಾ ಜೀವಿತದ ಆ ಅಧ್ಯಾಯಗಳಲ್ಲಿ ಹೇಳ್ತಾನೆ, ತನಗೆ ಬಂದಂಥ ಅಪಾಯಗಳು, ಮರಣದಂಥ ಸ್ಥಿತಿಗಳು, ಹಿಂಸೆಗಳು, ಎಲ್ಲ ಸ್ಥಿತಿಯಲ್ಲಿ ಆ ಸೇವಕನು ಹೇಗೆ ಧೈರ್ಯಗೊಂಡ. ದೇವರ ಸಂತೈಸುವಿಕೆ. ಇವತ್ತಿಲ್ಲಿ ಕುಳಿತುಕೊಂಡಂತ ನಿಮ್ಮೆಲ್ಲರಿಗೂ ನಾನು ಹೇಳ್ತೇನೆ, ದೇವರ ಅನ್ಸೀನ್ ಹ್ಯಾಂಡ್, ಗಾಡ್ಸ್ ಅನ್ಸೀನ್ ಹ್ಯಾಂಡ್ ನಮ್ಮ ಪ್ರತಿಯೊಂದು ದುಃಖದ ಸಂದರ್ಭದಲ್ಲಿ ಅದು ನಮ್ಮ ಭುಜದ ಮೇಲೆ ಇದೆ. ಇವತ್ತು ವಿಶ್ವಾಸಿಗಳೇ, ನಾವುಗಳು ನಮ್ಮ ಮನಸ್ಸನ್ನು ದೇವರೊಂದಿಗೆ ಟ್ಯೂನ್ ಮಾಡಿಲ್ಲ.
ದೇವರ ಸ್ವರಕ್ಕೆ ನಾವು ಕಿವಿಗೊಡಲು ಸಿದ್ಧರಿಲ್ಲ. ದೇವರ ವಾಕ್ಯವನ್ನು ನಾವು ತಾತ್ಸಾರ ಮಾಡ್ತೀವಿ. ದೇವರ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇಲ್ಲೇ ಇಲ್ಲ. ದೇವರ ವಾಕ್ಯಕ್ಕೆ ಆದ್ಯತೆನೇ ಇಲ್ಲ. ಹಾಗಿರುವಾಗ ಹೇಗೆ ನೀವು ದೃಢವಾಗಿ ನಿಲ್ಲುವುದಕ್ಕೆ ಸಾಧ್ಯ? ಅದಕ್ಕಾಗಿ ಸ್ವಾಮಿ ಹೇಳಿದ್ದು, ಬೀಜವನ್ನ ಬಿತ್ತುತ್ತಾನೆ ಇದ್ದಾರೆ, ವಾಕ್ಯವು ಸಾರಲ್ಪಡ್ತಾನೆ ಇದೆ, ವಾಕ್ಯವು ನಿಮ್ಮ ಕಿವಿಗೆ ಬರುತ್ತಾನೆ ಇದೆ. ಆದರೆ ಅನೇಕರ ಕಿವಿಗಳು ಹೇಗಾಗಿದೆ? ಅನೇಕರ ಕಿವಿಗಳು ಈ ದಿನಮಾನಗಳಲ್ಲಿ ವಾಕ್ಯವು ಒಳಗೆ ಹೋಗದಾಗೆ ದೊಡ್ಡ ಕಬ್ಬಿಣದ ಲಾಕನ್ನು ಹಾಕಿ ಮುಚ್ಚಿಟ್ಬಿಟ್ಟಿದ್ದಾರೆ. ಆತ್ಮಿಕವಾಗಿ ನಾವು ಈ ದಿನಮಾನಗಳಲ್ಲಿ ಎದುರಿಸುವ ದೊಡ್ಡ ಸವಾಲೇನು ಗೊತ್ತಾ? ಪ್ರಸಂಗಿಗಳು, ದೇವರ ಸೇವಕರುಗಳು, ಅನೇಕ ಸಭೆಯಲ್ಲಿ ನಾವು ಪ್ರಸಂಗಿಸುವಾಗ ಬಹಳ ದೊಡ್ಡ ಸವಾಲು ಒಬ್ಬ ಪ್ರಸಂಗಿಗೆ ಈ ದಿನಮಾನಗಳಲ್ಲಿ. ಯಾವ ಹಾರ್ಡೆಸ್ಟ್ ಗ್ರೌಂಡಲ್ಲೂ ಸಮೇತನು ಬಾಲ್ ಬೌನ್ಸ್ ಆಗದಾಗೆ ಈ ದಿನಮಾನಗಳಲ್ಲಿ ವಾಕ್ಯಗಳು ರಿಟರ್ನ್ ಹೊಡಿತಾ ಇದೆ. ದೇವಜನರೇ, ಇವತ್ತು ನಿನ್ನ ಹೃದಯವನ್ನ ಈ ವಾಕ್ಯಕ್ಕಾಗಿ ನೀನು ತೆರೆದಿದ್ರೆ ನಿನ್ನ ಜೀವಿತದಲ್ಲಿ ಬಿಡುಗಡೆ ಇಲ್ಲ. ನೀನು ವಾಕ್ಯವನ್ನ ಕೇಳುವಾಗ ಕೃತಜ್ಞತೆಯೊಂದಿಗೆ ಯೇಸುವೇ ಎಂಬುದಾಗಿ ನೀನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಸ್ವೀಕರಿಸುವುದಾದ್ರೆ ಇಮ್ಮಿಡಿಯೇಟ್ ಆಗಿ ಇವತ್ತು ನೀವು ಯಾವ ಸ್ಥಿತಿಯಲ್ಲಿ ಬಂದಿರ್ರಿ, ಈ ವಾಕ್ಯ ಯಾವ ವಾಕ್ಯವಿದು? ಇಸ್ ಅ ವೋರ್ಸ್ ಆಫ್ ಹೀಲಿಂಗ್. ಇದು ಸೌಖ್ಯತೆಯ ವಾಕ್ಯ. ಇದು ಯಾವ ವಾಕ್ಯವಿದು? ಇದು ನಿರೀಕ್ಷೆಯ ವಾಕ್ಯ. ಇವತ್ತು ನೀನು ಎಂತ ಡಿಸಾಸ್ಟರ್ ಅಲ್ಲಿ ಬಂದಿದ್ರು ಸಮೇತನು ಇವತ್ತು ನೀನು ವಾಕ್ಯವನ್ನು ಕೇಳಿಸಿಕೊಳ್ಳುವಾಗಲೇ ನಿನ್ನೊಳಗೆ ನಿರೀಕ್ಷೆ ಹುಡ್ತದೆ. ಇವತ್ತು ಸೈತಾನನಿಗೆ ಗೊತ್ತಿದೆ, ಈ ವಾಕ್ಯವು ನಿನ್ನೊಳಗೆ ಹೋದ್ರೆ ನಿನ್ನೊಳಗೆ ಜೀವ ಉಂಟಾಗ್ತದೆ, ಅದು ಸಮೃದ್ಧಿ ಆಗ್ತದೆ. ನಂತರ ಸೈತಾನ ನಿನ್ನನ್ನು ಮುಟ್ಟಕ್ಕಾಗಲ್ಲ, ಇಲ್ಲೇ ತಡೆದು ಬಿಡ್ತಾನೆ. ಇಲ್ಲೇ ಅಧಿಕವಾಗಿ ವಿಶ್ವಾಸಿಗಳೇ, ಟೆಸ್ಟ್ ಯುವರ್ ಸೆಲ್ಫ್. ಮೋಸ್ಟ್ ಆಫ್ ದ ಟೈಮ್ ವೆನ್ ಯು ಆರ್ ಹಿಯರಿಂಗ್ ದ ಗಾಡ್ಸ್ ವರ್ಡ್, ನಿನ್ನ ಮನಸ್ಸು ವಾಂಡ್ರಿಂಗ್ ಆಗ್ತಾ ಇರ್ತದೆ, ಅಲೆದಾಡ್ತಿರ್ತದೆ. ನೀನು ಕುಳಿತಿರ್ತೀಯ, ನಿನ್ನ ಮನಸ್ಸು ಎಲ್ಲೋ ಇರ್ತದೆ. ಅನೇಕ ಬಾರಿ ಇಂಥ ಸ್ಥಿತಿಗಳಿಂದ ಇವತ್ತು ದೇವ ಜನರು ಬಿಡುಗಡೆನ ಹೊಂದಿಕೊಳ್ತಾ ಇಲ್ಲ. ದೇವ ಭಕ್ತರೇ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಪ್ರಾರ್ಥನೆ ಇದು ನಮ್ಮ ಮತ್ತು ನಮ್ಮ ತಂದೆಯ ಸಂಬಂಧ. ಇಟ್ ಇಸ್ ಅ ರಿಲೇಶನ್ಶಿಪ್. ಪ್ರೇಯರ್ ಇಸ್ ನಾಟ್ ಎ ರಿಚುವಲ್ ಥಿಂಗ್. ಹೇಗೆ ಅಪ್ಪ ಮಕ್ಕಳಿಗೆ ನನ್ನ ಅಪ್ಪನೊಟ್ಟಿಗೆ ನನಗೆ ಮಾತಾಡಬೇಕೆಂಬ ನನ್ನ ಮಕ್ಕಳಿಗೆ ಆಸೆ ಇರ್ತದೋ, ನನ್ನ ಮಕ್ಕಳೊಟ್ಟಿಗೆ ಮಾತಾಡಬೇಕು, ನನ್ನ ಪತ್ನಿಯೊಟ್ಟಿಗೆ ನನಗೆ ದಟ್ ಇಸ್ ಅ ರಿಲೇಶನ್ಶಿಪ್. ಪ್ರೇಯರ್ ಇಸ್ ಅ ರಿಲೇಶನ್ಶಿಪ್. ಅದಾದ ನಂತರ ವರ್ಷಿಪ್, ಇಟ್ಸ್ ಅವರ್ ವೆಫನ್. ನಮ್ಮ ಹೃದಯವನ್ನು ಈ ರೈತ ಉಳುಮೆ ಮಾಡ್ತಾನಲ್ಲ, ಆ ರೀತಿಯಾಗಿ ಆರಾಧನೆ. ಒನ್ ಸೈಡ್ ಥ್ಯಾಂಕ್ಸ್ ಗಿವಿಂಗ್, ನಮ್ಮನ್ನು ಕಾಪಾಡಿದಕ್ಕೋಸ್ಕರ ಕೃತಜ್ಞತೆ. ಇನ್ನೊಂದು ಭಾಗದಲ್ಲಿ ನಮ್ಮ ಮನಸ್ಸನ್ನು ಪೂರ್ಣವಾಗಿ ದೇವರ ಮುಂದೆ ತೆರೆದು ದೇವರಿಗಾಗಿ ಸಿದ್ಧಗೊಳ್ತೇವೆ. ಆದರೆ ಇದರ ಒಂದಿಗೆ ವಾಕ್ಯವೆಂಬುದು ನಿನ್ನೊಳಗೆ ಹೋಗದಿದ್ರೆ ಸಾಧ್ಯವೇ ಇಲ್ಲ. ನಿನ್ನ ಜೀವಿತ ಬಿಡುಗಡೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಅನೇಕ ವಿಶ್ವಾಸಿಗಳ ಆತ್ಮಿಕ ಜೀವಿತ ಬರಡಾಗಿರುವುದಕ್ಕೆ ಕಾರಣ ಈ ವಾಕ್ಯವೇ ನಮ್ಮ ಆಹಾರ. ದಿಸ್ ಇಸ್ ಅವರ್ ಬ್ರೆಡ್, ದಿಸ್ ಇಸ್ ಅವರ್ ಸ್ಟ್ರೆಂತ್. ಈ ಆಹಾರ ನನ್ನೊಳಗಿಲ್ದಿದ್ರೆ ನನ್ನ ಆತ್ಮ ಎಲ್ಲಿಂದ ದೃಢವಾಗಿರುವುದಕ್ಕೆ ಸಾಧ್ಯ? ದೇವಜನರೇ, ಈ ವಾಕ್ಯವು ನಿನ್ನೊಳಗೆ ಹೋಗಿ ಈ ವಾಕ್ಯವು ನಿನ್ನೊಳಗೆ ಜೀವವನ್ನು ಉಂಟು ಮಾಡದಿದ್ರೆ ನಿನ್ನ ಆತ್ಮಿಕ ಜೀವಿತ ದೃಢವಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಕುಳಿತುಕೊಂಡಂಥವರು ಯಾರಾದರೂ ಈ ವೇಳೆಯಲ್ಲಿ ಚಿಂತೆಯಲ್ಲಿದ್ದೀರಾ, ಭಾರದಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ನೀವು ಕಾಣದ ರೀತಿಯಲ್ಲಿ ನಿಮ್ಮ ಭುಜದ ಮೇಲೆ ಯೇಸು ಸ್ವಾಮಿ ಹಸ್ತವಿದೆ. ನೀನು ಯಥಾರ್ಥವಾಗಿ ಸ್ವಾಮಿ ಅನ್ನೋದಾದ್ರೆ ನಿನ್ನೊಳಗೆ ಇದುವರೆಗೂ ಎಷ್ಟೋ ದೇವರ ಸಂತೈಸುವಿಕೆ ಮಾತನ್ನು ನೀನು ಕೇಳಿಸ್ಕೊಂಡಿದ್ದಿ. ನೀನು ಈಗಲೇ ನಿನ್ನನ್ನು ಟ್ಯೂನ್ ಮಾಡಿಕೊಂಡ್ರೆ ಇಮ್ಮಿಡಿಯೇಟ್ ಆಗಿ ಅದರಲ್ಲಿ ಯಾವುದಾದ್ರೂ ಒಂದು ಮಾತು, ಯಾವುದಾದ್ರೂ ಮಗನೇ ನಿನ್ನೊಂದಿಗಿದ್ದೇನೆ, ಮಗಳೇ ನಿನ್ನನ್ನು ತೊರೆದು ಬಿಡುವುದಿಲ್ಲ, ಮಗಳೇ ನಾನು ನಿನ್ನನ್ನು ಪ್ರೀತಿಸ್ತೀನಿ, ಈ ಮಾತುಗಳು ನಿನಗೆ ಕೇಳಿಸ್ತದೆ. ಸ್ವಾಮಿಯ ಆ ಒಂದು ಮಾತು ನಿನ್ನ ಜೀವಿತವನ್ನೇ ಬದಲಾಯಿಸ್ತದೆ. ಈ ದಿನಮಾನಗಳಲ್ಲಿ ವಿಶ್ವಾಸಿಗಳಿಗೆ ಆತ್ಮಿಕವಾದ ಅನುಭವಗಳ ಕೊರತೆಯಾಗ್ತಿದೆ. ವಿತೌಟ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ವಿ ಕಾಂಟ್ ಗ್ರೋ. ನಾವು ಬೆಳೆಯುವುದಿಲ್ಲ. ಇವತ್ತು ನಾವು ಸಭೆಯಾಗಿ ಯಾಕೆ ಕೂಡಿ ಬರ್ತೇವೆ ಗೊತ್ತಾ? ನಾವು ಆರಾಧಿಸುವಾಗ ಇಲ್ಲಿ ದೂತರು ಚಲಿಸ್ತಿರ್ತಾರೆ, ನಾವು ಆರಾಧಿಸುವಾಗ ಪವಿತ್ರಾತ್ಮನ ಬಲವಾದ ಕಾರ್ಯ ನಡೀತಿರ್ತದೆ. ನೀವು ದೇವರಾತ್ಮನಿಗೆ ಸೆನ್ಸಿಟಿವ್ ಆಗಿದ್ರೆ ಇಮ್ಮಿಡಿಯೇಟ್ ಆಗಿ ದೇವರ ಸ್ಪರ್ಶ ಅನುಭವ ಆಗ್ತದೆ. ಆ ಟೈಮ್ನಲ್ಲಿ ನಿಮ್ಮ ಜೀವಿತಗಳು ರೆಸ್ಟೋರ್ ಆಗ್ತದೆ, ಬದಲಾಗ್ತದೆ. ಪ್ರೇರೆ ಹಾಗೆಯೇ ಬಂದು ಹಾಗೆಯೇ ಹೋದ್ರೆ ಯಾವಾಗ ನಮ್ಮ ಜೀವಿತದಲ್ಲಿ ಬಿಡುಗಡೆನ ಹೊಂದಿಕೊಳ್ಳುವಂಥದ್ದು. ನಿಮ್ಮೆಲ್ಲರೂ ನಾನು ಎನ್ಕರೇಜ್ ಮಾಡ್ತಾ ಇದ್ದೇನೆ. ಈ ವಾಕ್ಯವು ನಮ್ಮೆಲ್ಲರನ್ನ ಕಂಫರ್ಟ್ ಮಾಡುವಂಥ ವಾಕ್ಯವಾಗಿದೆ. ಅಪೊಸ್ತಲನಾದ ಪೌಲನ ಮರಣಾವಸ್ಥೆಯಲ್ಲಿ
ಕ್ರೂಯಲ್ ಆದಂಥ ಪರ್ಸಿಕ್ಯೂಷನಲ್ಲಿ ಅವನನ್ನು ಸ್ಟ್ರೆಂತ್ ಮಾಡಿದ್ದು ಈ ದೇವರ ಮಾತು. ಇವತ್ತಿಲ್ಲಿ ಕುಳಿತುಕೊಂಡಂತ ನೀವು ಯಾವ ಸ್ಥಿತಿಯಲ್ಲಿದ್ರು ಈ ಕ್ಷಣದಲ್ಲೇ ಪ್ರಿಯ ದೇವ ಭಕ್ತರೇ, ನಿಮಗೊಂದು ಬಯಕೆ ಇಲ್ಲದಿದ್ದರೆ ದೇವರು ನಿಮ್ಮ ಸಂಗಡ ಮಾತಾಡಲ್ಲ. ಆ ಜಕ್ಕಾಯ ದೊಡ್ಡ ಶ್ರೀಮಂತ, ಇಸ್ ಎ ರಿಚ್ ಮ್ಯಾನ್, ಇಸ್ ಎ ಬಿಗ್ ಗೌರ್ಮೆಂಟ್ ಎಂಪ್ಲಾಯರ್, ಟ್ಯಾಕ್ಸ್ ಕಲೆಕ್ಟರ್ ಇನ್ ರೋಮನ್ ಗೌರ್ಮೆಂಟ್. ಯೇಸು ಸ್ವಾಮಿ ಹೋಗ್ತಿದ್ದಾನೆ. ಜಕ್ಕಾಯ ಮಾತ್ರ ಅಲ್ಲ, ದೇರ್ ಆರ್ ಥೌಸಂಡ್ ಆಫ್ ಪೀಪಲ್ ಆರ್ ವಾಚಿಂಗ್. ಸಾವಿರಾರು ಜನರು ಸ್ವಾಮಿಯನ್ನು ನೋಡ್ತಿದ್ದಾರೆ. ಈ ವ್ಯಕ್ತಿ ಏನು ಮಾಡ್ತಾನೆ? ಈಸ್ ರನ್, ಓಡ್ತಿದ್ದಾನೆ. ಓಡಿ ಹೋಗಿ ಸುಮ್ಮನೆ ಬಗ್ಗಿ ನೋಡ್ತಿದ್ದಾನೆ, ಇಲ್ಲ, ಈಸ್ ಕ್ಲೈಂಬಿಂಗ್ ಟ್ರೀ, ಮರವನ್ನು ಹತ್ತಿದ್ದಾನೆ. ತನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಎಫರ್ಟನ್ನು ಹಾಕಿ ಸ್ವಾಮಿಯನ್ನು ನೋಡಬೇಕೆಂಬುದಾಗಿ ಕಾದು ಕುಳಿತುಕೊಂಡಿದ್ದ. ನಿನ್ನ ಡಿಸೈರನ್ನು ಸ್ವಾಮಿ ನೋಡ್ತಿದ್ದಾನೆ. ಇವತ್ತು ನೀವು ಆರಾಧನೆಗೆ ಬಂದಿದ್ದೀರಲ್ಲ, ಬರುವಾಗಲೇ ಸ್ವಾಮಿ ನಿನ್ನ ಸ್ವರ ನಾನು ಕೇಳಿಸ್ಕೊಳ್ಬೇಕು, ಸ್ವಾಮಿ ನಿನ್ನ ಸ್ವರ ನನಗೆ ಬೇಕು, ನಿನ್ನ ಸ್ಪರ್ಶ ನನಗೆ ಬೇಕು ಎಂಬ ತವಕದಲ್ಲಿ ನೀವು ಬಂದಿರೋದಾದರೆ, ಇಲ್ಲಿ ಬಂದಂಥ ನಿಮ್ಮನ್ನು ಮುಟ್ಟದೆ, ನಿಮ್ಮ ಸಂಗಡ ಮಾತನಾಡದೆ ಸ್ವಾಮಿ ನಿಮ್ಮನ್ನು ಇವತ್ತು ಹಿಂತಿರುಗಿ ಕಳಿಸುವುದಿಲ್ಲ. ದೇವಭಕ್ತರೇ, ದಿನಮಾನಗಳಲ್ಲಿ ಈ ರೀತಿಯಾದಂಥ ಒಂದು ಸ್ಪಿರಿಚುವಲ್ ಈಗರ್ನೆಸ್ ಲ್ಯಾಕ್ ಆಗ್ತಿದೆ, ಆತ್ಮಿಕ ದಾಹ ಲ್ಯಾಕ್ ಆಗ್ತಾ ಇದೆ. ಇವತ್ತು ಈ ದಿನಮಾನಗಳಲ್ಲಿ ನಮ್ಮ ಮೈಂಡ್ಗಳು ನಾನಾ ರೀತಿ ಕಾರ್ಯಗಳಲ್ಲಿ, ನಾನಾ ರೀತಿಯಾದಂಥ ಮುಳ್ಳು ಗಿಡಗಳು ನಮ್ಮ ಹೃದಯದಲ್ಲಿ ಬೆಳೆದಿರುವುದರಿಂದ ಈ ವಾಕ್ಯವು ಫಲವನ್ನು ಕೊಡೋದಕ್ಕಾಗ್ತಿಲ್ಲ. ಎಷ್ಟೋ ವಾಕ್ಯಗಳು, ಅನ್ಕೌಂಟಬಲ್ ಬ್ಲೆಸ್ಸಿಂಗ್ಸ್ ಆರ್ ಇನ್ ಬೈಬಲ್. ಲೆಕ್ಕವಿಲ್ಲದಷ್ಟು ವಾಗ್ದಾನಗಳು, ಆಶೀರ್ವಾದಗಳು ಈ ಸತ್ಯವೇದದಲ್ಲಿದೆ. ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಎಷ್ಟೋ ವಾಗ್ದಾನಗಳು ನೀನು ಹೊಂದ್ಕೊಂಡಿದ್ದೀಯಾ. ಹಾಗಿದ್ರು ಯಾಕೆ ಇದರ ಫಲವನ್ನು ಹೊಂದಿಕೊಳ್ಳೋದಕ್ಕಾಗ್ತಾ ಇಲ್ಲ? ದೇವರ ವಾಕ್ಯಕ್ಕೆ ನೀವು ಆದ್ಯತೆ ಕೊಡದಿದ್ರೆ ನಿಮ್ಮ ಆತ್ಮಿಕ ಜೀವಿತದಲ್ಲಿ ನೀವು ಬಿಡುಗಡೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈ ಹಗಲಿನ ವೇಳೆಯಲ್ಲಿ ನಿಮ್ಮೆಲ್ಲರೂ ನಾನು ಎಂಕರೇಜ್ ಮಾಡ್ತಾ ಇದ್ದೇನೆ. ಈ ವಾಕ್ಯ ನಮ್ಮನ್ನು ಕಂಫರ್ಟ್ ಮಾಡುವ ವಾಕ್ಯ, ಈ ವಾಕ್ಯ ನಮ್ಮನ್ನು ಸಂತೈಸುವ ವಾಕ್ಯ, ಇದು ನಮ್ಮನ್ನು ಚೈತನ್ಯಗೊಳಿಸುವ ವಾಕ್ಯ. ಇವತ್ತು ಈ ಆರಾಧನೆ ಕೂಟಕ್ಕೆ ನೀವು ಯಾವ ದುಃಖದಲ್ಲಿ, ಯಾವ ವೇದನೆಯಲ್ಲಿ, ಯಾವ ಚಿಂತೆಯಲ್ಲಿ ಬಂದಿರುವುದಾದರೂ ನೀನು ಸ್ವಾಮಿಯ ಒಂದು ಮಾತನ್ನು ಕೇಳಿಸಿಕೊಂಡ್ರೂ ಸಾಕು, ನೀನು ತಿರುಗಿ ರಿವೈವ್ ಆಗ್ತಿ, ತಿರುಗಿ ನಿನ್ನ ಆಂತರ್ಯದಲ್ಲಿ ಉಜ್ಜೀವಿಸಗೊಳ್ಳುತ್ತಿ. ನೀನು ಹೋಗುವಾಗ ಆನಂದದೊಂದಿಗೆ, ಚೈತನ್ಯದೊಂದಿಗೆ ಹೋಗ್ತಿ. ಹಾಗಾಗಿ ದೇವರ ಮಕ್ಕಳೇ, ವಾಕ್ಯಕ್ಕೆ ನಿಮ್ಮ ಕಿವಿಯನ್ನು ಮುಚ್ಚಿಕೊಂಡ್ರೆ, ವಾಕ್ಯವು ನಿನ್ನ ಒಳಗೆ ಹೋಗೋದಕ್ಕೆ ಕಾರ್ಯವನ್ನು ನೀನು ಮಾಡದಿದ್ದರೆ, ಒಳಗೆ ಹೋದ ನಂತರ ವಾಕ್ಯಕ್ಕೆ ನೀನು ಅವಕಾಶ ಮಾಡದಿದ್ದರೆ, ನಿನ್ನ ಜೀವಿತದಲ್ಲಿ ಯಾವ ಕಾರಣಕ್ಕೂ ಸಹ ನೀನು ಬಿಡುಗಡೆಯನ್ನು, ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಹಾಗೆ ಗಾಡ್ಸ್ ವರ್ಡ್ ಇಸ್ ಅ ಫೈರ್, ಇಟ್ ಪೆನೆಟ್ರೇಟ್ಸ್. ಈ ವಾಕ್ಯವು ಬೆಂಕಿಯಾಗಿದೆ, ಇದು ಎಲ್ಲವನ್ನ ಭೇದಿಸುತ್ತದೆ, ಎಲ್ಲ ಸ್ಥಿತಿಯನ್ನು ಹಾದು ಹೋಗ್ತದೆ. ವಾಕ್ಯವೆಂಬ ಈ ಬೆಂಕಿಯ ಶಕ್ತಿ ಅದು ಹೋಗಿ ತಲುಪಲು ಆಗದಿರುವಂಥ ಸ್ಥಳ ಒಂದೂ ಇಲ್ಲ. ನಿನ್ನ ಹೃದಯದಲ್ಲಿ ಎಂಥ ದೊಡ್ಡ ಗಾಯವಾಗಿರಲಿ, ಎಂಥ ದೊಡ್ಡ ನೋವು ನಿನಗಾಗಿರಲಿ, ಎಂಥ ಸ್ಥಿತಿಯಲ್ಲಿ ನೀನಿದ್ರು, ಒಂದು ಮಾತ್ರ ಅಲ್ಲಿ ಹೀಲ್ ಮಾಡೋದಕ್ಕೆ ಸಾಧ್ಯ, ವಾಕ್ಯವನ್ನು ನೀನು ಅಲೋ ಮಾಡುವಾಗ. ಇವತ್ತಿಗೂ ನಮ್ಮ ಹೃದಯಗಳು ಬಿಟರ್ನೆಸ್, ಅನ್ಫರ್ಗಿವ್ನೆಸ್, ಲಸ್ಟ್ ಆಫ್ ದ ವರ್ಲ್ಡಿಂದ ತುಂಬ್ಕೊಂಡ್ಬಿಟ್ಟಿದೆ. ಇವತ್ತು ಈ ವಾಕ್ಯವು ಆ ಸ್ಥಳಕ್ಕೆ ಹೋಗದಿದ್ರೆ ಹೌ ಕ್ಯಾನ್ ವಿ ಫ್ರೀ, ಹೌ ಕ್ಯಾನ್ ವಿ ಗೆಟ್ ಡಿಲಿವರೆನ್ಸ್? ಹೇಗೆ ನಾವು ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ? ಹೇಗೆ ನಾವು ಆಶೀರ್ವಾದವನ್ನು ಹೊಂದೋದಕ್ಕೆ ಸಾಧ್ಯ? ಎಸ್, ದೇವರ ವಾಕ್ಯ ಇಟ್ಸ್ ಅ ಫೈರ್, ಇಟ್ ಪೆನೆಟ್ರೇಟ್ಸ್ ಎವ್ರಿಥಿಂಗ್. ಈ ಲೋಹಗಳನ್ನು ಈ ಬೆಂಕಿ ಸುಲಭವಾಗಿ ಕರಗಿಸ್ಬಿಡ್ತದೆ. ಎಂಥ ಲೋಹವಿದ್ರೂ ಕರಗಿಸ್ತದೆ. ಅದಕ್ಕಿಂತಲೂ ಶಕ್ತವಾದಂಥ ಈ ವಾಕ್ಯ ನನ್ನ ಹೃದಯದಲ್ಲಿ ಎಂಥ ಕಲ್ಮಶವಿದ್ರೂ ಅದು ಶುದ್ಧ ಮಾಡೋದಕ್ಕೆ ಸಾಧ್ಯವಿಲ್ವಾ? ಬೈಬಲ್ನಲ್ಲಿ ಅನೇಕ ಕಾರ್ಯಗಳು. ಇಬ್ರಿಯ 4ನೇ ಅಧ್ಯಾಯ 12ನೇ ವಾಕ್ಯ, ಬುಕ್ ಆಫ್ ಹಿಬ್ರೂಸ್ ಚಾಪ್ಟರ್ 4:12. ಬುಕ್ ಆಫ್ ಹಿಬ್ರೂಸ್ ಚಾಪ್ಟರ್ 4:12. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು, ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂಥದ್ದೂ ಆಗಿದೆ. ಹಲ್ಲೆಲೂಯಾ. ದೇವಜನರೇ, ನೀವು ವಾಕ್ಯವನ್ನು ಯಾವಾಗ ಒಂದು ವಾಕ್ಯವನ್ನು ಓದಿ ವಾಕ್ಯದಲ್ಲಿ ಕುಳಿತುಕೊಂಡು
ಎಸಪ್ಪ ಎಸಪ್ಪ ಎಂದಾಗ ನೀವು ಕೂರುದಿಲ್ವೋ, ಆ ವಾಕ್ಯದ ಟ್ರೂತ್ ನಿಮಗೆ ಅರ್ಥವಾಗಲ್ಲ. ಪ್ರತಿಯೊಂದು ವಾಕ್ಯದಲ್ಲೂ ಸಮೇತನೂ ನಮ್ಮ ಜೀವಿತಕ್ಕೆ ದರ್ ಇಸ್ ಅ ಟ್ರೂತ್. ಸತ್ಯ ಈಗ ನೋಡ್ರಿ, ಇಟ್ಸ್ ಎ ಪವರ್ಫುಲ್ ಥಿಂಗ್. ಬೈಬಲ್ನ ಬಗ್ಗೆ ವಾಕ್ಯದ ಕುರಿತು ಬಹಳ ಶಕ್ತವಾದ ಮಾತು ಹೇಳಿದಂಥ ವಾಕ್ಯ 4ನೇ ಅಧ್ಯಾಯ 12ನೇ ವಾಕ್ಯ. ಈ ವಾಕ್ಯದಲ್ಲಿರುವ ಸತ್ಯಗಳು ಯಾಕೆ ನಮಗೆ ಪ್ರತಿ ಒಂದು ವಿಚಾರವಲ್ಲ, ಯಾವುದೇ ವಾಕ್ಯವನ್ನು ನೀವು ಓದುವಾಗ ರೀಡಿಂಗ್ ಆ್ಯಂಡ್ ಮೆಡಿಟೇಟಿಂಗ್ ಬೋತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓದುವುದು ಹಾಗೂ ಧ್ಯಾನಿಸುವುದು. ವಿಶ್ವಾಸಿಗಳು ಅಧಿಕವಾಗಿ ನಿಮಗೆ ಮೆಡಿಟೇಟಿಂಗ್ಗೆ ನೀವು ಅನೇಕರು ಅದನ್ನು ಪ್ರಯತ್ನಿಸುವುದಿಲ್ಲ. ಮೆಡಿಟೇಟಿಂಗ್ಗೆ ನಿಮ್ಮೊಳಗೆ ಏನು ಮಾಡ್ತದೆ, ಜೀವವನ್ನು ಕೊಡ್ತದೆ. ವಾಕ್ಯವನ್ನು ಓದ್ತೀರಿ, ಈಗ ಒಂದು ವಾಕ್ಯ ಓದಿದ್ರಿ, ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ಓಕೆ, ಯೇಸುವಿನ ಒಂದು ವಾಗ್ದಾನವನ್ನೇ, ನಾನು ತೊರೆದು ಬಿಡುವುದಿಲ್ಲ, ನಾನು ನಿನ್ನ ಕೈ ಬಿಡುವುದಿಲ್ಲ, ಯುಗದ ಸಮಾಪ್ತಿಯವರು ನಾನು ನಿಮ್ಮ ಸಂಗಡ ಇದ್ದೀನಿ ಎಂಬ ವಾಕ್ಯ ಓದಿಬಿಟ್ರಿ. ಅಲ್ಲಿಗೆ ನೀವು ಬೈಬಲ್ ಕ್ಲೋಸ್ ಮಾಡಿ ಹೋದ್ರಿ ಅಂದರೆ ನೀವು ಕಿಚನ್ ಒಳಗೆ ಹೋಗೋದ್ರೊಳಗಾಗಿ ಆ ವಾಕ್ಯ ಮರ್ತು ಹೋಗ್ತದೆ. ಆ ವಾಕ್ಯವನ್ನು ಹಿಡಿದುಕೊಂಡು ಮೊಣಕಾಲುವರಿ ಎಸಪ್ಪ ಎಸಪ್ಪ ತಿರುಗಿ ನೀನು ಧ್ಯಾನಿಸುವಾಗ ಆ ವಾಕ್ಯ ನಿನ್ನೊಳಗೆ ತಿಳಿಯದ ಹಾಗೆ ಜೀವವನ್ನು ಉಂಟು ಮಾಡೋದಕ್ಕೆ ಆರಂಭಿಸ್ತದೆ. ತಿಳಿಯದ ಹಾಗೆ ಅನ್ನೋಯಿಂಗ್ಲಿ ನಿನ್ನ ಮನಸ್ಸಲ್ಲಿ ಎಲ್ಲ ಭಯ ಹೋಗ್ತದೆ. ಸ್ವಾಮಿ ನನ್ನೊಂದಿಗಿದ್ದಾನೆ, ಸ್ವಾಮಿ ನನ್ನ ಕೈ ಬಿಡಲ್ಲ, ನಾನು ಯಾವ ಪರಿಸ್ಥಿತಿಯಲ್ಲಿ ಏಕಾಂಗಿಯಲ್ಲ. ತಿಳಿಯದ ಹಾಗೆ ನಿನಗೆ ಆದರಣೆ ಬರ್ತದೆ. ದೇವ ಭಕ್ತರೇ, ಸಿಟ್ ಇನ್ ದ ಗಾಡ್ಸ್ ವರ್ಡ್. ವಾಕ್ಯದೊಂದಿಗೆ ಕುಳಿತುಕೊಳ್ಳ್ರಿ. ನೀವು ಕುಳಿತುಕೊಳ್ಳದೆ ವಾಕ್ಯದ ಬಲ ಹೊಂದಿಕೊಳ್ಳಕ್ಕೆ ಆಗಲ್ಲ. ಯಾವಾಗ ನೀವು ವಾಕ್ಯದಲ್ಲಿ ಕುಳಿತುಕೊಳ್ತೀರೋ ತನ್ನಿಂತಾನೆ ಇದನ್ನು ಪ್ರಯತ್ನ ಮಾಡಿ ನೋಡ್ರಿ, ನಾಳೆಯಿಂದಲೇ ಪ್ರಯತ್ನ ಮಾಡಿ ನೋಡ್ರಿ. ನೀವು ಆ ವಾಕ್ಯದ ಬಲವನ್ನು ಒಂದು ಬಾರಿ ಹೊಂದ್ಕೊಂಡ್ರೆ, ಯಾಕಂದ್ರೆ ಈ ವಾಕ್ಯದಲ್ಲಿ ಜೀವವಿದೆ ಪ್ರಿಯರೇ, ಈ ವಾಕ್ಯದಲ್ಲಿ ಜೀವವಿದೆ, ಈ ವಾಕ್ಯವು ಶಕ್ತವಾಗಿದೆ. ಇವತ್ತು ಅನೇಕ ವಿಶ್ವಾಸಿಗಳು ಡಿಫೀಟೆಡ್ ಲೈಫ್, ಸೋಲಿನ ಜೀವನ, ಭಯದ ಜೀವನ. ಯಾಕೆ? ವಾಕ್ಯ ಒಳಗಿಲ್ಲ. ವಾಕ್ಯ ನಿನ್ನ ಹೃದಯದಲ್ಲಿ ನೀನು ತುಂಬಿಸ್ಕೊಂಡ್ರೆ ನೀನು ಎಲ್ಲ ಸ್ಥಿತಿಯನ್ನು ಟ್ಯಾಕಲ್ ಮಾಡ್ತಿ, ಎಲ್ಲ ಸ್ಥಿತಿಯನ್ನು. ಯೂತ್ಸ್, ಹೌ ಕ್ಯಾನ್ ಯು ಓವರ್ಕಮ್ ದ ವರ್ಲ್ಡ್? ಹೌ ಕ್ಯಾನ್ ಯು ಓವರ್ಕಮ್ ದ ಟೆಂಪ್ಟೇಷನ್? ದೇರ್ ಇಸ್ ನೋ ಅದರ್ ವೇ. ನಾನು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ಇರುವುದು ಒಂದೇ ಒಂದು ವೆಫನ್ನ, ನಿನ್ನ ವಾಕ್ಯ. ಆ ಸ್ವಾಮಿಯ ವಾಕ್ಯವನ್ನು ಈ ನಿಮ್ಮ ಸಣ್ಣ ಪ್ರಾಯದಲ್ಲೇ ನಿಮ್ಮ ಹೃದಯದಲ್ಲಿ ಬಿಟ್ಕೊಂಡ್ರೆ, ಏನೇ ಶೋಧನೆ ನಿಮ್ಮ ಕಣ್ಣೆದುರುಗಡೆ ಬಂದರು, ಏನೇ ಸುಳ್ಳುಗಳನ್ನು ಸೈತಾನ್ ನಿಮ್ಮ ಕಿವಿಗೆ ತಂದರು, ನೀವು ಟೆಂಪ್ಟ್ ಆಗೋದಿಲ್ಲ, ನೀವು ಬಿದ್ದು ಹೋಗೋದಿಲ್ಲ. ಈ ದಿನಮಾನಗಳಲ್ಲಿ ಸುಲಭವಾಗಿ ನಮ್ಮ ಯೌವನ ಮಕ್ಕಳು ಬೀಳ್ತಿದ್ದಾರೆ, ಸುಲಭವಾಗಿ ವಿಶ್ವಾಸಿಗಳು ಬೀಳ್ತಿದ್ದಾರೆ. ಇದಕ್ಕೆಲ್ಲದಕ್ಕೂ ಮೈನ್ ರೀಸನ್ ಈ ದಿನಮಾನಗಳಲ್ಲಿ ವಾಕ್ಯದ ಅಡಿಪಾಯದ. ದೇರ್ ಆರ್ ಪ್ಲೆಂಟಿ ಆಫ್ ಪ್ರೀಚರ್ಸ್. ಪ್ರೀಚಿಂಗಿಗೆ ಲ್ಯಾಕಿಲ್ಲ. ಈಗ ಎಲ್ಲಿ ಹೋದ್ರೂ ಪ್ರೀಚಿಂಗ್ ಸಿಗ್ತದೆ ನಿಮಗೆ. ನಿಮ್ಮ ಮೊಬೈಲಲ್ಲಿ ವಿಶ್ವಾಸಿಗಳೇನು ಮೂವಿ ಸೀರಿಯಲೆಲ್ಲ ನೋಡೋದಿಲ್ಲ. ಮೋಸ್ಟ್ ಆಫ್ ದ ಬಿಲೀವರ್ಸ್ ನಾವು ನೋಡೋದೇ ಪ್ರಸಂಗ, ಆ ಪಾಸ್ಟ್ ಪ್ರಸಂಗ, ಈ ಪಾಸ್ಟ್ ಪ್ರಸಂಗ ಎಲ್ಲ ಕ್ರಿಸ್ತವ್ರದ್ದು ಸಿಗ್ತದೆ, ಬೆನ್ನಿನ ಎಲ್ಲ ಪ್ರಸಂಗ ಸಿಗ್ತದೆ. ಎಲ್ಲ ದೇರ್ ಇಸ್ ಲ್ಯಾಕೆ ಇಲ್ಲ, ಪ್ರೀಚಿಂಗಿಗೆ ಲ್ಯಾಕೆ ಇಲ್ಲ. ಆದರೆ ಇವತ್ತು ನಮ್ಮ ಲ್ಯಾಕೆಯನ್ನು ಗೊತ್ತಾ? ಆ ವಾಕ್ಯದ ಶಕ್ತಿ ನಮ್ಮ ಜೀವಿತದಲ್ಲಿ ಅನುಭವಿಸೋದಕ್ಕಾಗ್ತಾಯಿಲ್ಲ. ಇವತ್ತು ಸಭೆ ನಾನು ನಿಮ್ಮನ್ನು ಎಂಕರೇಜ್ ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಈ ವಾಕ್ಯಗಳನ್ನು ಧ್ಯಾನಿಸುತ್ತಿರುವಾಗಲೇ ನೀವು ಯಾವುದಾದ್ರೂ ಸ್ಥಿತಿಗಳಲ್ಲಿ ಕಟ್ಟಲ್ಪಟ್ಟಿರುವುದಾದರೆ, ಇವತ್ತು ನೀವು ಪವಿತ್ರಾತ್ಮನ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ ಈ ವಾಕ್ಯವು ನಿನ್ನೊಳಗೆ ಹೋಗುವುದಕ್ಕೆ ನೀನು ಅಲೋ ಮಾಡೋದು ತಿಳಿಯದಾಗೆ, ಇಟ್ ಬ್ರಿಂಗ್ಸ್ ಹೀಲಿಂಗ್. ತಂದೆ ತರ್ತದೆ ಪ್ರಿಯರೇ, ತಂದೆ ತರ್ತದೆ. ಅದು ತನ್ನ ಕಾರ್ಯವನ್ನು ಮಾಡಿಯೇ ಮಾಡ್ತದೆ. ನೀನು ತಿಳಿಯದ ಹಾಗೆ, ನೀನಿಗೆ ನೋಡ್ರಿ ಕುಳಿತುಕೊಂಡಿದ್ದೀರಿ, ಇವತ್ತಿಗೂ ನೀವು ಯಾರನ್ನಾದರೂ ಕ್ಷಮಿಸದೆ ನಿಮ್ಮ ಹೃದಯದಲ್ಲಿ ಅನ್ಫರ್ಗಿವ್ನೆಸ್ ಇದ್ದರೆ, ಯಾವ ಕಾರಣಕ್ಕೂ ಈ ವಾಕ್ಯ ಅಲ್ಲಿ ಫಲ ಕೊಡೋಕ್ಕಾಗಲ್ಲ. ಇವತ್ತು ನೀನು ಕುಳಿತ ಸ್ಥಳದಲ್ಲೇ ವಾಕ್ಯವನ್ನು ಅಲೋ ಮಾಡೋದಾದರೆ ಇಮ್ಮಿಡಿಯೇಟ್ ಆಗಿ ಇಟ್ ಗೋಸ್, ಅದು ಹೋಗ್ತದೆ. ಈಗ ನಾವೇನು ಹೇಳಿದ್ವಿ, ಓದಿದ್ವಿ, ಇಟ್ ಪೆನೆಟ್ರೇಟ್ಸ್, ಅದು ತೂರ್ಕೊಂಡು ಹೋಗ್ತದೆ, ನುಕ್ಕೊಂಡು. ನೀನು ಮಾಡಬೇಕಾದ, ಯು ಹ್ಯಾವ್ ಟು ಅಲೋ. ಈ ಆತ್ಮಿಕ ಲೋಕದಲ್ಲಿ ವಿಚಾರವೇನು ಗೊತ್ತಾ? ವಿಶ್ವಾಸಿಗಳು ನೀವೇನು ಥಿಂಕ್ ಮಾಡ್ತಿದ್ದೀರಿ ಅಂದರೆ, ದೇವರು ಬಂದು ಹೊಡೆದು ನಿಮ್ಮನ್ನು ಸರಿ ಮಾಡಬೇಕು, ದೇವರು ಬೈ ಫೋರ್ಸ್ ನಿಮ್ಮೊಳಗೆ. ನೋ, ಸ್ಪಿರಿಚುವಲ್ ವರ್ಲ್ಡ್ ಈ ರೀತಿಯಾಗಿ ಡೀಲ್ ಮಾಡೋದಿಲ್ಲ. ಸ್ಪಿರಿಚುವಲ್ ವರ್ಲ್ಡ್ ಎಂದಿಗೂ ಈ ರೀತಿ ಡೀಲ್ ಮಾಡೋದಿಲ್ಲ. ಬೈ ಫೋರ್ಸಲ್ಲಿ ಯಾವುದು ನಡೆಯೋದಿಲ್ಲ. ಓಕೆ, ನೀವು ತಪ್ಪಾಗಿ ಅರ್ಥ ಮಾಡಿ, ನೀವೇನು ಮಾಡ್ತೀರಿ, ಯಾರೋ ಪ್ರಾಫಿಟ್ ಬರ್ತಾರೆ, ಯಾರೋ ಗಿಫ್ಟಲ್ಲಿ ಮೂವ್ ಆಗಿ ಬರ್ತಾರೆ, ಆಗೇನೋ ನಡೆದು ಬಿಡ್ತದೆ. ಇಲ್ಲ, ಚೇಂಜ್ ಆಗೋದು. ಯು ಹ್ಯಾವ್ ಟು ಸಬ್ಮಿಟ್.
ನಿನ್ನೊಳಗೆ ನೀನು ಅಲ್ಲೋ ಈಗಲೂ ಕೇಳಿಸ್ಕೊಳ್ತಿದ್ದೀರಲ್ಲ, ಕೇಳಿಸ್ಕೊಳ್ಳುವಾಗ ಇಟ್ಸ್ ಅಪ್ ಟು ಯು, ಇಟ್ಸ್ ಅಪ್ ಟು ಯು, ಇಟ್ಸ್ ಅಪ್ ಟು ಯು. ನೀವು ಕಿವಿಯನ್ನು ತೆರೆದು ಈ ವಾಕ್ಯಗಳಿಗೆ ಅಲೋ ಮಾಡೋದಾದರೆ ಅನ್ನೋಯಿಂಗ್ಲಿ ನೀವು ತಿಳಿದ ಹಾಗೆ ಎಂಥ ಕೈ ಇರಲಿ, ಯಾರು ಎಂಥದೇ ಮಾಡಿರಲಿ, ನಿನ್ನೊಳಗೆ ಅದು ಹೋಗಿ ಹೀಲ್ ಮಾಡೋದಕ್ಕೆ ಶುರು ಮಾಡ್ತದೆ. ಆಗ ನೀನೇನು ಮಾಡ್ತಿ, ಅವರನ್ನು ಕ್ಷಮಿಸ್ತಿ. ದಟ್ ಇಸ್ ಅ ಪರ್ಮನೆಂಟ್. ಆ ನಂತರ ನೆನಪೇ ಇರುವುದಿಲ್ಲ. ಯಾಕಂದರೆ ಹೃದಯದ ಗಾಯವನ್ನು ಯಾವ ಮೆಡಿಸಿನ್ ಇಲ್ಲ ಹೀಲ್ ಮಾಡೋದಕ್ಕೆ. ದೆರ್ ಇಸ್ ನೋ ಮೆಡಿಸಿನ್ ಟು ಹೀಲ್ ಅವರ್ ಹಾರ್ಟ್. ಯಾವ ಮದ್ದು ಇಲ್ಲ, ಒಂದೇ ಒಂದು ಮದ್ದು, ಈ ವಾಕ್ಯ. ಇವತ್ತು ದೇವ ಜನರೇ, ಕಳೆದ ಬಾರಿ ನಿಮ್ಮ ಆ್ಯನಿವರ್ಸರಿಗೆ, ಈ ಬಾರಿ ಅಲ್ಲ, ಕಳೆದ ಬಾರಿ ಬಂದಂಥ ಸೇವಕರು ಬಹಳ ಗಂಭೀರವಾದ ಒಂದು ಪ್ರಸಂಗ ಮಾಡಿದರು. ಆ ಪ್ರಸಂಗದ ನೆನಪಿದೆಯಲ್ಲೋ ಗೊತ್ತಿಲ್ಲ. ಈ ಎಂಡ್ ಟೈಮ್ನ ಒಂದು ಸೈನ್ನ ನಾನು ಸಹ ಫಸ್ಟ್ ಟೈಮ್ ಕೇಳಿಸ್ಕೊಂಡೆ. ನಾವು ಎಂಡ್ ಟೈಮ್ ಅಂದರೆ ಬೇರೆ ಬೇರೆ ಯುದ್ಧಗಳು ಇವೆಲ್ಲ ನೋಡ್ತೀವಿ. ಬಟ್ ಎಂಡ್ ಟೈಮ್ ದ ಬಿಗ್ಗೆಸ್ಟ್ ಸೈನ್, ಹೈ ಲೆವೆಲ್ ಆಫ್ ಹೇಟ್ರೆಡ್ನೆಸ್, ಅಧಿಕವಾದ ದ್ವೇಷಗಳು ತುಂಬಲ್ಪಡುವುದು ದ ಬಿಗ್ಗೆಸ್ಟ್ ಸೈನ್ ಆಫ್ ಎಂಡ್ ಟೈಮ್ ಎಂಬುದಾಗಿ ಅವ್ರು ಹೇಳಿದರು. ದ ಫಸ್ಟ್ ಟೈಮ್ ಐ ಹರ್ಡ್ ದಟ್ ಸರ್ಮನ್. ಯಾರಿಗಾರು ನೆನಪಿದೆ ನಿಮಗೆ? ಎನಿವನ್ ಯಾರಾದ್ರು ನೆನ್ಪಿಟ್ಕೊಂಡಿದ್ದೀರಾ? ಈ ದಿನಮಾನಗಳಲ್ಲಿ ದೇವಭಕ್ತರೇ, ಇದು ಸೈತಾನನ ವೆಫನ್. ಯಾವ ಕಾರಣಕ್ಕೂ ಸಮೇತನು ಹೇಟ್ರೆಡ್ನೆಸ್, ಅನ್ಫರ್ಗಿವ್ನೆಸ್ ನಮ್ಮ ಹೃದಯದಲ್ಲಿ ಇರಬಾರ್ದು. ಈಗಲೂ ಅದು ಹೀಲ್ ಆಗೋದಕ್ಕೆ ಇರೋದು ಒಂದೇ ಒಂದು, ನೀವು ದೇವರ ವಾಕ್ಯಕ್ಕೆ ನಿಮ್ಮ ಕಿವಿಯನ್ನು ತೆರೆದು ಆ ವಾಕ್ಯ ಒಳಗೆ ಹೋಗೋದಕ್ಕೆ ಅಲೋ ಮಾಡಿದರೆ ತನ್ನಿಂತಾನೇ ಅದು ಹೀಲ್ ಮಾಡ್ತದೆ. ಹಾಗಾಗಿ ಇವತ್ತು ನಿಮ್ಮನ್ನು ನಾನು ಎಂಕರೇಜ್ ಮಾಡ್ತಾ ಇದ್ದೇನೆ. ನಿಮ್ಮ ಜೀವಿತದಲ್ಲಿ ಇವತ್ತಿಗೆ ಯಾವುದಾದ್ರೂ ರಹಸ್ಯ ಪಾಪಗಳಿದೆಯಾ? ಅದಕ್ಕೆ ಕಾರಣ ಇನ್ನೂ ನಿನ್ನೊಳಗೆ ಈ ವಾಕ್ಯ ಹೋಗೋದಕ್ಕೆ ನೀನು ಅಲೋ ನಿನ್ನೊಳಗೆ ವಾಕ್ಯ ಹೋದರೆ, ನಿನ್ನೊಳಗೆ ವಾಕ್ಯ ಬೇರೂರಿದ್ರೆ ತನ್ನಿಂತಾನೇ ಇದು ಸೆಟ್ರೈಟ್ ಆಗ್ತದೆ. ವಾಕ್ಯವು ನನ್ನೊಳಗಿರುವಾಗ ನಿನಗೆ ವಿರೋಧವಾಗಿ ನಾನು ಪಾಪ ಮಾಡೋಕ್ಕಾಗಲ್ಲ. ಯಾವಾಗ? ನಿನ್ನ ವಾಕ್ಯ ನನ್ನಲ್ಲಿರುವಾಗ. ಇವತ್ತು ದೇವಭಕ್ತರೇ, ಸಿನ್ ಈಸಿಲಿ ನಮ್ಮನ್ನು ಅಟ್ರಾಕ್ಟ್ ಮಾಡ್ತಿದೆ. ಸ್ಟೆಪ್ ಬೈ ಸ್ಟೆಪ್ ನಾವು ಪ್ರತಿಯೊಂದು ಕಾರ್ಯಗಳಲ್ಲೂ ಸಹ ಪಾಪದ ಬಲೆಗೆ ಸಿಲುಕುವ ಹಾಗೆ ಸೈತಾನ್ ಮಾಡ್ತಿದ್ದಾನೆ. ಇವತ್ತು ವಿಶ್ವಾಸಿಗಳೇ, ಹಿರಿಯರಾಗಲಿ ಯೌವನಸ್ಥರಾಗಲಿ, ಎಲ್ಲರೂ ಈ ದಿನಮಾನಗಳಲ್ಲಿ ಒಂದಲ್ಲ ಒಂದು ಸೈತಾನನ ಕಾರ್ಯಗಳಲ್ಲಿ ಬೀಳ್ತಿದ್ದೇವೆ. ಇವತ್ತು ನಮ್ಮ ಆತ್ಮಿಕ ಜೀವಿತ ದೃಢವಾಗಿರ್ಬೇಕಾ? ವಾಕ್ಯವನ್ನು ತುಂಬಿಸ್ಕೊಳ್ರಿ, ದೇವರ ವಾಕ್ಯವನ್ನು ತುಂಬಿಸ್ಕೊಳ್ರಿ. ವಾಕ್ಯವು ನಮ್ಮ ಹೃದಯದಲ್ಲಿ ಇಲ್ಲದಿದ್ದರೆ, ಈ ಸಭೆಗೆ ಬಂದಾಗ ನೀವು ಕುಳಿತುಕೊಂಡಿರುವಾಗಲೇ ನೀವು ಯಾವ ಕಂಡೀಷನಲ್ಲಿ ಬಂದಿದ್ರು, ವಾಕ್ಯವನ್ನು ನೀವು ಆಸಕ್ತಿಯಿಂದ ಕೇಳಿಸ್ಕೊಳ್ತಿದ್ರೆ ಸಾಕು, ಅದು ತನ್ನ ಕಾರ್ಯವನ್ನು ಮಾಡಿಯೇ ಮಾಡ್ತದೆ. ಆರಾಧನೆಯನ್ನು ಬಿಟ್ಟು ಹೋಗೋದ್ರೊಳಗಾಗಿ ನೀವು ರೆಸ್ಟೋರ್ ಆಗಿಯೇ ಆಗ್ತೀರಿ. ಈ ವಾಕ್ಯ ಶಕ್ತವಾದದ್ದು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಸಮೇತನು ಅಲ್ಲಿ ಸರ್ವಾಯುಧಗಳ ಬಗ್ಗೆ ಹೇಳುವಾಗ ವಾಕ್ಯವನ್ನು ಕತ್ತಿಗೆ ಅಲ್ಲಿ ಹೋಲಿಸಲಾಗ್ತದೆ. ಅದು ಸ್ವಾರ್ಡ್, ಅದು ಕತ್ತಿಗೆ ಹೋಲಿಸಲಾಗ್ತಿದೆ. ಹಾಗೆ ನಾವು ಯೆಶಾಯನ ಪ್ರವಾದನ ಗ್ರಂಥ 49ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ. ಯೆಶಾಯ 49:2. ನನ್ನ ಬಾಯನ್ನು ಹದವಾದ ಖಡ್ಗವನ್ನಾಗಿ ಮಾಡಿ ನನ್ನ ಕೈಯ ನೆರಳಿನಲ್ಲಿ ನನ್ನನ್ನು ಹುದುಗಿಸಿದ್ದಾನೆ. ನನ್ನನ್ನು ಚೂಪಾದ ಬಾಣವನ್ನಾಗಿ ರೂಪಿಸಿ ತನ್ನ ಬತ್ತಳಿಕೆಯಲ್ಲಿ ಮುಚ್ಚಿಬಿಟ್ಟಿದ್ದಾನೆ. ಹಲ್ಲೆಲೂಯ. ಪ್ರವಾದಿಯಾದ ಯೆಶಾಯನು ತನ್ನೊಳಗಿಟ್ಟಂಥ ದೇವರ ಮಾತನ್ನು ಅಲ್ಲಿ ಹೇಳ್ತಿರುವಂಥದ್ದು. ಆತನ ಬಾಯಲ್ಲಿರುವ ದೇವರ ಮಾತು ಚೂಪಾದ ಈಟಿ, ಹದವಾದ ಕತ್ತಿ. ಇವತ್ತು ಇಲ್ಲಿ ಕುಳಿತುಕೊಂಡಂಥ ನೀವು ಈ ವಾಕ್ಯವನ್ನು ಅಲೋ ಮಾಡ್ತಿರೋದಾದರೆ, ಸೈತಾನನು ಏನೆಲ್ಲ ಸುಳ್ಳುಗಳನ್ನು ತಂದು ನಿಮ್ಮನ್ನು ವಂಚಿಸಿದ್ರು, ಇಟ್ ಪೆನೆಟ್ರೇಟ್ಸ್, ಅದು ಒಳಗೆ ತೂರಿಕೊಂಡು ಹೋಗಿ ತನ್ನ ಕಾರ್ಯವನ್ನು ಮಾಡ್ತದೆ. ಇವತ್ತು ಮಾಡಬೇಕಾದದ್ದು ದೇವಜನರೇ, ದೇವರ ವಾಕ್ಯಕ್ಕೆ ಕಿವಿಯನ್ನು ಓಪನ್ ಮಾಡ್ರಿ, ದೇವರ ವಾಕ್ಯಕ್ಕೆ ಕಿವಿಯನ್ನು ಓಪನ್ ಮಾಡ್ರಿ. ಹಲ್ಲೆಲೂಯಾ. ಗಾಡ್ಸ್ ವರ್ಡ್ ಇಸ್ ದ ಫೈರ್, ಇಟ್ ಪ್ಯೂರಿಫೈಸ್. ದೇವರ ವಾಕ್ಯ ಬೆಂಕಿಯಾಗಿದೆ. ಇದು ಕೇವಲ ಹೋಗಿ ಅದು ತಲುಪುವುದು ಮಾತ್ರವಲ್ಲ, ಅದು ಶುದ್ಧಿಯನ್ನು ಮಾಡ್ತದೆ. ದೇವರ ವಾಕ್ಯವು, ನೀವು ಕೆಲವು ವಾಕ್ಯಗಳನ್ನು ಓದಿಕೊಳ್ಳ್ರಿ. ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಾಕ್ಯ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 15:3. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 15:3. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಎಫೆಸದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಎಫೆಸಿಯನ್ಸ್ ಚಾಪ್ಟರ್ 5:27. 5:27 ಎಫೆಸ. ಅದನ್ನು ಕಳಂಕ, ಸುಕ್ಕು,
ಮುಂತಾದದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಹಾಲೆಲೂಯ. ಮೊದಲಿಂಗನು ಬರ್ತಾ ಇದ್ದಾನೆ. ಈ ಮೊದಲಿಗಿತ್ತಿಯು ಶುದ್ಧವಾಗಿ ನಿಲ್ಲುವುದು ಯಾವುದರಿಂದ? ವಾಕ್ಯದ ಜಲಸ್ನಾನದಿಂದ. ಇವತ್ತು ದೇವಜನರೇ ನಮ್ಮ ಮಲಿನತೆಯನ್ನು ತೊಳೆಯುವುದಕ್ಕೆ ಇರುವುದೇ ವಾಕ್ಯ. ಈ ಲೋಕದಲ್ಲಿ ನಾನಾ ರೀತಿ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ವಂಚಿಸಿಕೊಂಡು ನಾನಾ ರೀತಿ ಸೈತಾನನ ಡಿಸೆಪ್ಷನ್ಗೆ ಒಳಗಾಗಿ ಸಭೆಗೆ ಬಂದಾಗಲಾದರೂ ದೇವರ ವಾಕ್ಯವು ನಿಮ್ಮ ಒಳಗೆ ಹೋಗೋದಕ್ಕೆ ಅವಕಾಶ ಮಾಡದಿದ್ರೆ ಹೇಗೆ ನೀವು ಬಿಡುಗಡೆ ಹೊಂದ್ತೀರಿ? ಹೇಗೆ ಬಿಡುಗಡೆ ಹೊಂದ್ತೀರಿ? ಇವತ್ತು ಸೈತಾನನು ಎಲ್ಲ ರೀತಿಯಾದಂಥ ಸುಳ್ಳುಗಳಿಂದ ವಿಶ್ವಾಸಿಗಳನ್ನು ಹಿಡಿತಿದ್ದಾನೆ. ಈ ರೀತಿಯಾಗಿ ಸುಳ್ಳುಗಳಿಗೆ ಒಳಗಾಗಿ ನಮ್ಮ ಸಭೆಗಳನ್ನ ಏನು ಮಾಡ್ತಿದ್ದಾನೆ? ಆಕ್ಟಿವ್ ಆಗಿ ಫಂಕ್ಷನ್ ಆಗದಾಗೆ ಮಾಡಿಬಿಟ್ಟಿದ್ದಾನೆ. ಯು ನೋ, ವೆನ್ ವಿ ಆರ್ ಇನ್ ದ ಇನ್ಫ್ಲುಯೆನ್ಸ್ ಆಫ್ ಸಿನ್, ಪಾಪದ ಅಧೀನದಲ್ಲಿ, ಸುಳ್ಳಿನ ಅಧೀನದಲ್ಲಿರುವಾಗ ನಾವು ಯೂಸ್ಫುಲ್ ಆದಂಥ ವಿಶ್ವಾಸಿಗಳಾಗಕ್ಕಾಗಲ್ಲ. ಯಾಕೆ ಪ್ರಾರ್ಥನೆ ಮಾಡೋಕ್ಕಾಗ್ತಿಲ್ಲ? ಯಾಕೆ ಸುವಾರ್ತೆ ಸಾರಕ್ಕೆ ಆಗ್ತಾ ಇಲ್ಲ? ಯಾಕೆ ವಾಕ್ಯಗಳನ್ನು ಧ್ಯಾನಿಸೋದಕ್ಕೆ ಆಗ್ತಾ ಇಲ್ಲ? ಯಾಕೆ ಆತ್ಮಿಕವಾಗಿ ನಿಲ್ಲೋದಕ್ಕಾಗ್ತಾ ಇಲ್ಲ? ದಿಸ್ ಇನ್ಫ್ಲುಯೆನ್ಸ್ ಆಫ್ ಸಿನ್. ಪ್ರಿಯ ದೇವಭಕ್ತರೇ, ಪಾಪದ ಪರಿಣಾಮದ ಅಧೀನದಲ್ಲಿ ಇರುವಾಗ ನಾವು ಯಾವ ಕಾರಣಕ್ಕೂ ಫಲವನ್ನು ಕೊಡೋದಕ್ಕೆ ಆತ್ಮಿಕವಾಗಿ ಆಗೋದಿಲ್ಲ. ಇವತ್ತು ನೀವು ಸಭೆಯನ್ನು, ಈ ಚರ್ಚ್ ಸಿಸ್ಟಮನ್ನು ಯಾಕೆ ದೇವರು ಮಾಡಿದೆ ಎಂಬುದಾಗಿ ಯಾವತ್ತಾರು ಯೋಚಿಸಿದ್ರ? ಈ ಚರ್ಚ್ ಇರುವಂಥದ್ದೇ, ಸಭಾಪಾಲಕರು ಇರುವಂಥದ್ದೇ. ವೈ? ವಾಟ್ ಇಸ್ ದ ನೆಸೆಸಿಟಿ ಆಫ್ ದ ಚರ್ಚ್? ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದವರನ್ನ ದೇವರ ವಾಕ್ಯ ನೀತಿವಂತರು ಎಂಬುದಾಗಿ ಕರೀತದೆ. ನಮಗೀಗಾಗಲೇ ಪರಲೋಕದ ಮಾರ್ಗವು ಸಿದ್ಧವಾಗಿದೆ. ಆದರೂ ಯಾಕೆ ಸೆಟಪ್ ಆಫ್ ಚರ್ಚ್? ಈಗ ನಮ್ಮಂಥ ಸೇವಕರುಗಳನ್ನು ನಿಮಗೆ ಪ್ರಸಂಗಿಸುವ ಬದಲು ಹಳ್ಳಿಯಲ್ಲಿ ಹೋಗಿ ಯೇಸುವನ್ನು ತಿಳಿದಿರೋರಿಗೆ ನಾವು ವಾಕ್ಯವನ್ನು ಹೇಳ್ಬೋದಿತ್ತಲ್ಲ. ಹಾಗಿದ್ರು ಮೋಸ್ಟ್ ಆಫ್ ದ ಪಾಸ್ಟರ್ಸ್ ಅವರು ಈ ರೀತಿ ಏನು ಅವ್ರಿಗೆ ಗುಂಪನ್ನು ಕೊಟ್ಟಿರ್ತಾರೋ, ವಿಶ್ವಾಸಿಗಳಿರ್ತಾರೋ, ಅವರನ್ನು ಬೆಳೆಸುವುದೇ ಅವರ ಮೇನ್ ಫೋಕಸ್. ಹಾಗಿರುವಾಗ ವಾಟ್ ಈಸ್ ದ ಮೈನ್ ನೆಸೆಸಿಟಿ? ಏನಿದು ಕಾರಣ ಏನು ಗೊತ್ತಾ? ನೀವುಗಳು ಈ ವಾರದ ದಿನಗಳಲ್ಲಿ ತಿಳಿಯದೋ ಏನಾದರೂ ಏರ್ಪೇರುಗಳು ಮಾಡ್ಕೊಂಡಿರ್ತೀರಿ. ಇಲ್ಲಿ ಒಬ್ಬ ಕುರುಬನನ್ನ, ಒಬ್ಬ ತಂದೆಯನ್ನ ದೇವರು ನಿಮಗಿಟ್ಟಿರ್ತಾನೆ. ತನ್ನ ಮಕ್ಕಳು ಹೊರಗಡೆ ಹೋಗಿ ಮಲಿನವಾದಾಗ ಹೇಗೆ ಮನೆಗೆ ಬಂದಾಗ ತಿರುಗಿ ಅವರಿಗೆ ಬುದ್ಧಿ ಹೇಳೋದಕ್ಕೆ ಬುದ್ಧಿ ಹೇಳ್ತಾನೆ. ಅವರು ಕೊಳೆಯಾಗಿದ್ರೆ ಸ್ನಾನ ಮಾಡೋಕ್ಕೆ ಸ್ನಾನ ಮಾಡ್ತಾನೆ. ಗಾಯ ಮಾಡ್ಕೊಂಡು ಬಂದಿದ್ರೆ ಡ್ರೆಸ್ಸಿಂಗ್ ಮಾಡ್ತಾನೆ. ಅದಕ್ಕೋಸ್ಕರ ಚರ್ಚ್ ಬಿಟ್ರೆ, ಇಲ್ಲಿ ಬಂದು ನಾವು ಸೆಟ್ ರೈಟ್ ಆಗದಿದ್ರೆ, ಇಲ್ಲಿ ಬಂದು ನಾವು ಕರೆಕ್ಷನ್ ಆಗದಿದ್ರೆ, ಇಲ್ಲಿ ಬಂದು ನಮ್ಮನ್ನ ದೇವರಿಗಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ತಿದ್ರೆ, ವಾಕ್ಯ ಏನು ಹೇಳ್ತಿದೆ? ಇದು ಮೊದಲಿಗಿತ್ತು, ಇಟ್ಸ್ ಅ ಬ್ರೈಡ್. ಕ್ರಿಸ್ತನಿಗೋಸ್ಕರ ಶುದ್ಧವಾದ ಕನ್ನಿಕೆಯೋಗಿ ಸಿದ್ಧಗೊಳಿಸುವುದು ನಮ್ಮ ಸೇವಕರುಗಳ ಜವಾಬ್ದಾರಿ. ಇವತ್ತು ನೀವು ಶುದ್ಧವಾಗುವುದು ಹೇಗೆ? ಈ ವಾಕ್ಯವೆಂಬ ಜಲಸ್ನಾನದಿಂದ. ಇಲ್ಲಿ ಕುಳಿತುಕೊಂಡಂಥ ನಿಮ್ಮೆಲ್ಲರ ಸಂಗಡ ದೇವರ ವಾಕ್ಯ ಮಾತನಾಡ್ತಿದೆ. ಈಗಲೂ ಕುಳಿತುಕೊಂಡಂಥ ನೀವು ಯಾರಾದರೂ ಇನ್ನೂ ಸಹ, ನೀವೆಲ್ಲರೂ ಯೇಸುವನ್ನು ನಂಬಿದವರು, ದೀಕ್ಷಾಸ್ನಾನ ಹೊಂದಿಕೊಂಡವರು, ಆದರೂ ಸಹ ನಿಮ್ಮ ಶರೀರವನ್ನು ಇನ್ನೂ ಯಾವುದಾದ್ರೂ ಮಲಿನಾವಸ್ಥೆಗೆ ಒಳಪಡಿಸಿಕೊಂಡಿರೋದಾದರೆ ದೇವರ ವಾಕ್ಯ ಇನ್ನೂ ಸಹ ನಿಮ್ಮ ಸಂಗಡ ಮಾತನಾಡ್ತಿದ್ದೆ. ಮಗನೇ, ಮಗಳೇ, ಇವತ್ತು ನೀನು ನನ್ನ ವಾಕ್ಯಕ್ಕೆ ಅವಕಾಶ ಮಾಡಿಕೊಡೋದಾದರೆ ನಾನು ನಿನ್ನ ಶುದ್ಧ ಮಾಡ್ತೀನಿ. ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿದ್ದಾನೆ, ನನ್ನ ವಾಕ್ಯವು, ನನ್ನ ಮಾತುಗಳು ನಿನ್ನ ಶುದ್ಧ ಮಾಡ್ತದೆ. ಇವತ್ತು ದೇವಭಕ್ತರೇ, ದೇವರ ಮುಂದೆ ನಾವು ನಿಲ್ಲುವುದಕ್ಕೋಸ್ಕರ ಸಿದ್ಧವಾಗುತ್ತಿದ್ದೀವಿ. ಚರ್ಚ್ ಈ ಮೊದಲಗಿತ್ತಿಯನ್ನ, ಈ ಚರ್ಚ್ ಸೆಟಪ್ ಅನ್ನ ದೇವರು ಮಾಡಿರುವುದೇ ದೇವರಿಗೋಸ್ಕರ ಸಿದ್ಧ ಮಾಡೋದಕ್ಕೋಸ್ಕರ. ಹಾಲೆಲೂಯಾ. ಸಭೆಗೆ ಬಂದು ಆ ಪ್ರಿಪರೇಷನ್ ಕಾರ್ಯ ಆಗದಿದ್ದರೆ, ಆ ಪ್ರಿಪರೇಷನ್ ಕಾರ್ಯ ಆಗೋದು ಹೇಗೆ? ವಾಕ್ಯದಿಂದಲೇ. ಇವತ್ತು ಈ ವಾಕ್ಯಗಳು ನಮ್ಮನ್ನು ಶುದ್ಧ ಮಾಡ್ತದೆ. ಈ ವಾಕ್ಯಗಳು ನಮ್ಮನ್ನು ಪ್ಯೂರಿಫೈ ಮಾಡ್ತದೆ. ಇಲ್ಲಿ ಕುಳಿತುಕೊಂಡಂಥ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಈ ವಾಕ್ಯದ ಅಧೀನದಲ್ಲಿ ನಾನು ಎಂಕರೇಜ್ ಮಾಡ್ತಿದ್ದೇನೆ. ಈಗಲೂ ಸಹ ನೀವು ಯಾವುದಾದ್ರೂ ಭಾಗದಲ್ಲಿ ನಿಮ್ಮ ಶರೀರವನ್ನು ಯಾವುದಾದ್ರೂ ತಪ್ಪುಗಳು, ಪಾಪಗಳಿಗೆ ಅವಕಾಶ ಮಾಡಿಕೊಟ್ಟಿರೋದಾದರೆ ಈ ಕ್ಷಣದಲ್ಲಿ ತಿರುಗಿ ಇಲ್ಲಿ ದೇವರ ವಾಕ್ಯವು ಸಾರಲ್ಪಡ್ತಾ ಇದೆ. ದೇವರ ಆತ್ಮನಲ್ಲಿ ಚಲಿಸ್ತಾ ಇದ್ದಾನೆ. ಈ ವಾಕ್ಯವು ಈಗಲೂ ನಿನ್ನನ್ನು ಶುದ್ಧ ಮಾಡಲು ಶಕ್ತವಾಗಿದೆ. ಇವತ್ತು ಈ ವಾಕ್ಯಕ್ಕೆ ನೀನು ಅಲೋ ಮಾಡೋದಾದರೆ ಈ ಕ್ಷಣದಲ್ಲೇ ನೀನು ತಿಳಿಯದ ಹಾಗೆ ಶುದ್ಧಗೊಳ್ತಿ. ಪ್ರಿಯ ದೇವಭಕ್ತರೇ, ಸಿನ್ನ ಇನ್ಫ್ಲುಯೆನ್ಸ್ ಅಲ್ಲಿ ಜೀವಿಸಬೇಡ್ರಿ.
ಪಾಪದ ಪರಿಣಾಮದಲ್ಲಿ ಜೀವಿಸಬೇಡಿ. ಎಸ್, ಏನಾದರೂ ತಪ್ಪುಗಳು ನೀವು ಮಾಡಿರ್ಬೋದು, ಇಫ್ ಯು ಮೇ ಲೈ, ಸುಳ್ಳು ಹೇಳಿರ್ಬೋದು, ಏನಾದರೂ ಕಾರ್ಯಗಳು ಮಾಡಿರ್ಬೋದು, ಅದರಲ್ಲಿ ಜೀವಿಸಬೇಡ್ರಿ. ನೀವು ಈ ಕ್ಷಣದಲ್ಲೇ ವಾಕ್ಯದಿಂದ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳುವುದಾದರೆ ನೀವು ಬಲ ಹೊಂತೀರಿ. ನಂತರ ನಿಮ್ಮ ಜೀವಿತ ಏನಾಗ್ತದೆ, ಅದು 100ಕ್ಕೆ 100ರಷ್ಟು ಫಲ ಕೊಡ್ತದೆ. ಈ ದಿನಮಾನಗಳಲ್ಲಿ ಸೈತಾನನು ಅನೇಕರನ್ನ ಕಟ್ಟಿ ಇಡ್ತಾ ಇದ್ದಾನೆ. ಪ್ರಿಯ ದೇವ ಭಕ್ತರೇ, ನಮ್ಮ ದೇವರ ಶಕ್ತಿ ಎಂದಿಗೂ ಕುಂದಿ ಹೋಗುವುದಿಲ್ಲ. ಈ ವಾಕ್ಯ ಶಕ್ತವಾದದ್ದು. ನಾನು ಏನನ್ನ ಪ್ರೂವ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಇವತ್ತು ನೀವು ಏನನ್ನ ಕೇಳಿಸಿಕೊಳ್ತಿದ್ದೀರೋ ಈ ವಾಕ್ಯಕ್ಕೆ ಸಾಮರ್ಥ್ಯವಿದೆ, ಈ ವಾಕ್ಯಕ್ಕೆ ಶಕ್ತಿ ಇದೆ. ಇವತ್ತು ನೀವು ಯಾವ ಸ್ಥಿತಿಯಲ್ಲಿ ಬಂದಿದ್ದರು, ನಿಮ್ಮ ಜೀವಿತ ಎಷ್ಟು ಮಲಿನವಾಗಿದ್ದರು, ಯಾವ ಸ್ಥಿತಿಯಲ್ಲಿದ್ದರು, ಹಿಮದ ಹಾಗೆ ಹಿಮದ ಹಾಗೆ ಹಿಮದ ಹಾಗೆ ಕನ್ನಿಕೆಯ ಹಾಗೆ ಇದು ನಮ್ಮನ್ನು ಶುದ್ಧಗೊಳಿಸಿ ನಿಲ್ತದೆ. ಆದರೆ ಇದಕ್ಕೆ ಅಲೋ ಮಾಡಬೇಕು, ಇದಕ್ಕೆ ನಾವು ಅಲೋ ಮಾಡಬೇಕು. ನಾನು ಆಗಲೇ ಹೇಳ್ತಾ ಇದ್ದೆ, ದೇವರು ಬೈ ಫೋರ್ಸಲ್ಲಿ ಏನು ಮಾಡೋದಿಲ್ಲ. ನೆವರ್ ಎವರ್ ಎಕ್ಸ್ಪೆಕ್ಟ್ ದಟ್. ನೀವು ಮೊಂಡರಾಗಿ ನಿಂತುಕೊಂಡ್ರೆ ಯಾವ ಕಾರಣಕ್ಕೂ ಪವಿತ್ರಾತ್ಮನ ಚಲನೆ ನಿಮ್ಮ ಜೀವಿತದಲ್ಲಿ ಆಗಲ್ಲ. ಅದಕ್ಕೆ ನಾನು ಹೇಳಿದ್ದೆ, ಜಕ್ಕಾಯನ ಸಂಗಡ ಸುಮ್ಮನೆ ಸ್ವಾಮಿ ಹೋಗಲಿಲ್ಲ, ಜಕ್ಕಾಯನ ಸಂಗಡ ಸುಮ್ಮನೆ ಸ್ವಾಮಿ ಮಾತಾಡಲಿಲ್ಲ. ಇಟ್ಸ್ ಡಿಸೈರ್, ಆತನ ದಾಹ. ಇವತ್ತು ಈ ಸಭೆಗೆ ಎಷ್ಟು ಜನರು ಆ ರೀತಿಯಾಗಿ ಬಂದಿದ್ದೀರಿ. ನಾನು ನನ್ನ ಸ್ವಾಮಿಯನ್ನು ಆರಾಧಿಸುವುದಕ್ಕೆ ಹೋಗ್ತಿದ್ದೀನಿ, ನನ್ನ ಸ್ವಾಮಿಯನ್ನು ನೋಡೋದಕ್ಕೆ ಹೋಗ್ತಿದ್ದೀನಿ, ನನ್ನ ಸ್ವಾಮಿಯ ಸ್ವರವನ್ನು ಕೇಳಿಸ್ಕೊಳ್ಳೋದಕ್ಕೆ ಹೋಗ್ತಿದ್ದೀನಿ. ಅಂಥ ದಾಹದಲ್ಲಿ ಬಂದವರ ಸಂಗಡ ಇವತ್ತು ಸ್ವಾಮಿ ಮಾತನಾಡಿಯೇ ಮಾತನಾಡ್ತಾನೆ. ಪ್ರಿಯ ದೇವ ಭಕ್ತರೇ, ಸ್ವಾಮಿಯ ಸ್ವರವಿಲ್ಲದೆ, ಸ್ವಾಮಿಯ ಸ್ಪರ್ಶದ ಅನುಭವವಿಲ್ಲದೆ ಈ ದಿನಮಾನಗಳಲ್ಲಿ ನಾವು ಆತ್ಮಿಕವಾಗಿ ದೃಢವಾಗಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮನ್ನು ನಾನು ಎಂಕರೇಜ್ ಮಾಡ್ತಾ ಇದ್ದೀನಿ. ಈ ದಿನಮಾನಗಳಲ್ಲಿ ವಾಕ್ಯಕ್ಕೆ ನಾವು ಆದ್ಯತೆ ಕೊಡೋಣ. ಇಲ್ಲಿ ಕುಳಿತುಕೊಂಡಂಥ ಎಲ್ಲರಿಗೂ ಇನ್ನೊಮ್ಮೆ ಒಂದು ಸದವಕಾಶ. ನಮ್ಮ ಜೀವಿತದಲ್ಲಿ ಏನೇ ಏರುಪೇರುಗಳಾಗಿದ್ರು ಈ ವಾಕ್ಯವು ನಮ್ಮನ್ನು ಶುದ್ಧ ಮಾಡಿ. ಯೇಸು ಸ್ವಾಮಿ ಹೇಳಿದ, ನನ್ನ ಮಹತ್ವಗಳು ನಿಮ್ಮನ್ನು ಶುದ್ಧ ಮಾಡ್ತದೆ. ಇವತ್ತು ಇಲ್ಲಿಂದ ಹೋಗೋದ್ರೊಳಗೆ ಯಾವ ಭಾಗದಲ್ಲಾದರೂ ಪ್ರಿಯರೇ, ಯಾವ ಭಾಗದಲ್ಲಾದರೂ ವಂಚನೆಗೆ ಒಳಗಾಗೋದು ಬೇಡ, ಡಿಸೆಪ್ಷನ್ಗೆ ಒಳಗಾಗೋದು ಬೇಡ. ತಿಳಿದೇನಾದರೂ ನಡೆದಿದ್ರೆ, ಲಾರ್ಡ್ ಫರ್ಗಿವ್ ಮೀ, ಕ್ಷಮಿಸು ಸ್ವಾಮಿ, ಇಮ್ಮಿಡಿಯೇಟ್ ಆಗಿ ಜೀವಿತಗಳು ರೆಸ್ಟೋರ್ ಆಗ್ತದೆ. ಹಾಲೆಲೂಯಾ. ಹಾಗೆ ಈ ಬೆಂಕಿ ಬಹಳ ಗಂಭೀರವಾದುದು. ಫೈರ್ ಇಸ್ ಅ ವೆರಿ ಡೇಂಜರಸ್. ಈ ಬೆಂಕಿ ನಮಗೆ ಬೆಳಕನ್ನು ಕೊಡ್ತದೆ, ವಾಕ್ಯ ನಮಗೆ ಬೆಳಕನ್ನು ಕೊಡ್ತದೆ. ಇಟ್ಸ್ ವರ್ಡ್ಸ್, ಇಟ್ ಕಂಫರ್ಟ್ಸ್, ನಮ್ಮನ್ನು ಸಂತೈಸ್ತದೆ, ನಮ್ಮನ್ನು ಆಧರಿಸ್ತದೆ. ಇಟ್ ಬ್ರಿಂಗ್ಸ್ ಹೀಲಿಂಗ್, ಇಟ್ ಬ್ರಿಂಗ್ಸ್ ರೆಸ್ಟೋರೇಷನ್, ಇಟ್ ಬ್ರಿಂಗ್ಸ್ ಡೈರೆಕ್ಷನ್. ಈ ವಾಕ್ಯ ನಮ್ಮನ್ನು ಸೆಟ್ರೇಟ್ ಮಾಡ್ತದೆ, ಕರೆಕ್ಟ್ ಮಾಡ್ತದೆ. ಸೇಮ್ ಫೈರ್ ವಿಲ್ ಡೆಸ್ಟ್ರಾಯ್. ಈ ಬೆಂಕಿ ನಾಶನವನ್ನು ಸಹ ಮಾಡ್ತದೆ, ಸುಟ್ಟು ಸಹ ಹಾಕ್ತದೆ. ನಾನು ವಾಕ್ಯದ ಆಧಾರದಿಂದಲೇ ಎಲ್ಲ ಕಾರ್ಯಗಳನ್ನು ತೋರಿಸ್ತೇನೆ. ನೀವು ಕೆಲವು ವಾಕ್ಯಗಳನ್ನು ಮಾತ್ರ ಓದ್ರಿ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 48ನೇ ವಾಕ್ಯ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 12 verse 48. ಗಾಸ್ಪಲ್ ಆಫ್ ಜಾನ್ ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತು ಅದೇ ಅವನಿಗೆ ಕಡೆಯ ದಿನದಲ್ಲಿ ತೀರ್ಪು ಮಾಡುವುದು. ಹಲ್ಲೆಲೂಯಾ. ಇದು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಬಾಯಿಂದ ಬಂದಂಥ ಮಾತು. ನಮ್ಮನ್ನು ಮುಂದೊಂದು ದಿವಸ ಲೆಕ್ಕ ಕೇಳುವುದಿದೆ. ನಾವ್ಯಾರೂ ಮುಖಾಮುಖಿಯಾಗಿ ದೇವರನ್ನು ನೋಡಿಲ್ಲ. ನಮ್ಮೆಲ್ಲ ಒಡಂಬಡಿಕೆ ವಾಕ್ಯದೊಂದಿಗೆ. ಈ ವಾಕ್ಯವನ್ನೇ ನಂಬಿ ನಮ್ಮ ಜೀವಿತವನ್ನು ಕಟ್ಟಿಕೊಂಡವರು. ಇವತ್ತು ಈ ವಾಕ್ಯವನ್ನು ನಾವು ನೆಗ್ಲೆಕ್ಟ್ ಮಾಡಿದರೆ ಇದೇ ವಾಕ್ಯ ಮುಂದೊಂದು ದಿವಸ ಇವತ್ತು ನಮ್ಮ ಆಶೀರ್ವಾದಕ್ಕೆ ಕಾರಣವಾದ ವಾಕ್ಯ, ನಮ್ಮ ಸೌಖ್ಯತೆಗೆ ಕಾರಣವಾದ ವಾಕ್ಯ, ನಮ್ಮ ಸಮಾಧಾನಕ್ಕೆ ಕಾರಣವಾದ ವಾಕ್ಯ, ನಮ್ಮ ಸಂತೋಷಕ್ಕೆ ಕಾರಣವಾದ ವಾಕ್ಯ ನಮ್ಮ ಯಾರ ಜೀವಿತಕ್ಕೂ ಜಡ್ಜ್ಮೆಂಟ್ಗೆ ಕಾರಣವಾಗಬಾರದು. ಸ್ವಾಮಿ ಹೇಳಿದ್ದಾನೆ, ಇಸ್ ನಾಟ್ ಮೈ ವರ್ಡ್. ಈ ಮಾತು ಎಂದಿಗೂ ನಮ್ಮ ಜಡ್ಜ್ಮೆಂಟ್ಗೆ ಕಾರಣವಾಗಬಾರ್ದು. ಪ್ರಿಯ ದೇವ ಭಕ್ತರೇ, ನಾವೆಲ್ಲರೂ ಸ್ವಾಮಿಯ ಮುಂದೆ ಇದ್ದ ಹಾಗೆ ನಿಲ್ಲುವಂಥ ಪರಿಸ್ಥಿತಿ ಬರ್ತದೆ. ನಮ್ಮ ಜೀವಿತಗಳು ಇದ್ದ ಹಾಗೆ ನಾವು ಸ್ವಾಮಿಯ ಮುಂದೆ ಕಾಣಿಸ್ಕೊಳ್ಬೇಕಾಗ್ತದೆ. ಇವತ್ತು ನಾವು ಈ ವಾಕ್ಯದ ಅಧೀನದಲ್ಲಿ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳೋದಾದರೆ ನಮ್ಮ ಜೀವಿತಗಳು ಅದು ಆಶ್ವಾದಕರವಾದ ಜೀವಿತವಾಗ್ತದೆ. ನಿಮ್ಮನ್ನು ಭಯಪಡಿಸೋದಕ್ಕಾಗಿ ಅಲ್ಲ, ಜ್ಞಾನೋಕ್ತಿಯಲ್ಲೂ ಸಹ ಈ ರೀತಿಯಾದಂಥ ಮಾತು ಹೇಳ್ತದೆ. 13ನೇ ಅಧ್ಯಾಯ 13ನೇ ವಾಕ್ಯ. ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗ್ತಾನೆ, ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವವನು ನನ್ನ ಮಾತುಗಳಲ್ಲ ಪ್ರಿಯರೇ, ನನ್ನ ಮಾತುಗಳಲ್ಲ.
ಮತ್ತಾಯನ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳಿದ್ದಾನೆ. ಯೇಸು ಸ್ವಾಮಿ ಹೇಳಿದ ಮೇಲೆ ಇನ್ಯಾವ ಪ್ರಸಂಗಿಯ ಮಾತು ಅವಶ್ಯಕ, ಇನ್ಯಾರ ಮಾತು ಅವಶ್ಯ? ಸ್ವಾಮಿಯ ಮಾತಿದು. ನಾವು ಜ್ಞಾನೋಕ್ತಿಯಲ್ಲಿ ಸಹ ನೋಡ್ತಿದ್ದೇವೆ. ಜ್ಞಾನೋಕ್ತಿ ವರ್ಡ್ಸ್ ಆಫ್ ವಿಸ್ಡಮ್, ಜ್ಞಾನದ ಮಾತುಗಳದು ನಮ್ಮ ಜೀವಿತಕ್ಕೆ. ಅಲ್ಲಿ ಒಂದು ಮಾತು ಹೇಳ್ತದೆ, 13ನೇ ಅಧ್ಯಾಯ 13ನೇ ವಾಕ್ಯ. ಇವತ್ತು ನಮಗೆಲ್ಲರಿಗೂ ಈ ಜೀವದ ಮಾತುಗಳು ಸಿಕ್ಕಿದೆ, ನಿತ್ಯ ಜೀವದ ವಾಕ್ಯಗಳು ನಮಗೆ ಸಿಕ್ಕಿದೆ. ಈ ವಾಕ್ಯಗಳನ್ನು ನಾವು ನಿಧಿಗಿಂತಲೂ ಅಧಿಕವಾಗಿ ಕಾಪಾಡಿಕೊಳ್ಳೋಣ. ಪ್ರಿಯರೇ, ಬಂಗಾರ ಕಳೆದು ಹೋದರೆ ಹೋಗಲಿ, ಚಿನ್ನಕ್ಕೆ ಏನು ಬೇಕಾದ್ರೂ ಕಳೆದು ಹೋದ್ರು ಸಹ ವಾಕ್ಯ ಮಾತ್ರ ನಿಮ್ಮ ಹೃದಯದಿಂದ ಮಿಸ್ ಆಗದಾಗೆ ಕಾಪಾಡಿಕೊಳ್ಳಿ. ಇದು ಮಾತ್ರ ನಿಮ್ಮನ್ನು ಕಾಪಾಡುವಂಥದ್ದು. ಇವತ್ತು ನಮ್ಮ ಜೀವಿತ ಅದು ಫಲಭರಿತ ಜೀವಿತವಾಗಬೇಕಾ? ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಒಳಗೆ ಹೋಗೋದಕ್ಕೆ ಕಾರ್ಯ ಮಾಡಿರಿ. ಈ ವಾಕ್ಯ ಇವತ್ತು ಇಲ್ಲಿ ನೀವು ಯಾರಾದರೂ ಸಿಕ್ನೆಸ್ಸಲ್ಲಿದ್ದೀರಾ, ವ್ಯಾಧಿಯಲ್ಲಿದ್ದೀರಾ, ಈ ವಾಕ್ಯ ಇದು ಸೌಖ್ಯತೆಯ ವಾಕ್ಯ. ಇಟ್ ಬ್ರಿಂಗ್ಸ್ ಹೀಲಿಂಗ್. ಈ ವೇಳೆಯಲ್ಲೇ ನೀನು ನಂಬುವುದಾದರೆ ಅದು ಸೌಖ್ಯತೆಯ ಕಾರ್ಯವನ್ನು ಮಾಡೇ ಮಾಡ್ತದೆ. ನೀನು ಅಸಮಾಧಾನದಲ್ಲಿದ್ದೀಯಾ, ಈ ವಾಕ್ಯ ನಿನ್ನೊಳಗೆ ಸಮಾಧಾನವನ್ನು ನೀಡ್ತದೆ. ಇವತ್ತು ಪ್ರಿಯ ದೇವ ಭಕ್ತರೇ, ನಿನ್ನ ಜೀವಿತದಲ್ಲಿ ವಾಕ್ಯಕ್ಕೆ ನೀನು ಅಲೋ ಮಾಡೋದಾದರೆ ನಿಮ್ಮ ಜೀವಿತ ಇದ್ದ ಹಾಗೆ ಇರೋದಿಲ್ಲ. ನಮ್ಮ ಸಭೆಗಳು ವಾಕ್ಯದ ಅಡಿಪಾಯದಲ್ಲಿ ಕಟ್ಟಲ್ಪಡಲಿ. ನಾನು ನಿಮ್ಮನ್ನ ಎಂಕರೇಜ್ ಮಾಡ್ತೇನೆ, ಇಂದಿನಿಂದ ನೀವು ವಾಕ್ಯಗಳನ್ನು ಓದುವವರು ಮಾತ್ರವಲ್ಲ, ವಾಕ್ಯವನ್ನು ಧ್ಯಾನಿಸುವವರಾಗಿರ್ರಿ. ಅಷ್ಟು ಮಾತ್ರವಲ್ಲ, ವಾಕ್ಯದಲ್ಲಿ ಜೀವಿಸುವವರಾಗಿರ್ರಿ. ನಂತರ ನಿಮ್ಮ ಜೀವಿತಗಳು 100ರಷ್ಟು ಫಲವನ್ನು ಕೊಡ್ತದೆ. ನಿಮ್ಮ ಜೀವಿತದ ಮೂಲಕ ದೊಡ್ಡ ಇಂಪ್ಯಾಕ್ಟ್ ನಡೀತದೆ. ನಮ್ಮ ಸಭೆಗಳಲ್ಲಿ ದೊಡ್ಡ ಕಾರ್ಯಗಳು ನಡೀತದೆ. ಹಾಲೆಲೂಯಾ. ನಾವೆಲ್ಲರೂ ಇರುವ ಸ್ಥಳಗಳಲ್ಲಿ ಎದ್ದು ನಿಂತುಕೊಂಡವರಾಗಿ ಕೆಲವು ನಿಮಿಷಗಳ ಕಾಲ ನಾವು ದೇವರನ್ನ ದೃಷ್ಟಿಸೋಣ. ಪ್ರಿಯರೇ, ಈಗಾಗಲೇ ದೇವರ ವಾಕ್ಯದ ಶಕ್ತಿಯನ್ನು ನಾವು ಧ್ಯಾನಿಸಿದ್ದೇವೆ. ದೇವರ ವಾಕ್ಯವದು ಶಕ್ತವಾದುದು ಎಂಬುದನ್ನು ನಾವು ಧ್ಯಾನಿಸಿದ್ದೇವೆ. ಹೌದು, ದೇವರ ವಾಕ್ಯವೇ ನಮಗೆ ಬೆಳಕಾಗಿದೆ. ದೇವರ ವಾಕ್ಯವು ನಮ್ಮ ದಾರಿಯ ದೀಪವಾಗಿದೆ. ಇವತ್ತು ನಮ್ಮ ಜೀವಿತದಲ್ಲಿ ಸೈತಾನನು ಯಾವುದಾದ್ರೂ ಬಾಗಿಲನ್ನು ಮುಚ್ಚಿದ್ದಾನೆ ಎಂಬ ಪರಿಸ್ಥಿತಿ ಇರುವುದಾದರೂ, ಇವತ್ತು ಪ್ರಿಯ ದೇವಭಕ್ತರೇ, ಈ ದೇವರ ವಾಕ್ಯವು ನಮ್ಮ ಮುಂದೆ ಹೋಗಿ ಆ ಮುಚ್ಚಿದ ಬಾಗಿಲನ್ನು ತೆರೆಯುವಂಥದ್ದಾಗಿದೆ. ಇವತ್ತು ನಮ್ಮ ಕಣ್ಣಿಗೆ ದಾರಿ ಕಾಣದೇ ಇರಬಹುದು, ಆದರೆ ಈ ವಾಕ್ಯವು ನಮಗೆ ದಾರಿ ನಡೆಸುವಂಥದ್ದಾಗಿದೆ. ಇವತ್ತು ನಿಮ್ಮ ಸ್ಥಿತಿಯು ಅದು ಅಲೆದಾಡುವ ಹಾಗೆ, ದಾರಿ ಕಾಣದ ಹಾಗೆ, ನಿಮ್ಮ ಭವಿಷ್ಯತ್ತಿನ ಡಿಸಿಷನ್ ಮಾಡೋದಕ್ಕೆ ಸ್ಟ್ರಗಲ್ ಆಗ್ತಾ ಇದ್ದೀರಾ, ಅಲೆದಾಡುವ ಒಂದು ಅನುಭವದಲ್ಲಿದ್ದೀರಾ, ದೇವರು ನೇಮಿಸಿದ ದಾರಿಯಲ್ಲಿ ನಡೆಯೋದಕ್ಕೆ ಸ್ಟ್ರಗಲ್ ಆಗ್ತಾ ಇದ್ದೀರಾ, ಇವತ್ತು ಈ ವಾಕ್ಯವು ನಿನ್ನ ಜೀವಿತಕ್ಕೆ ಒಪ್ಪಿಸಿಕೊಡ್ರಿ. ವಾಕ್ಯವು ನಿಮ್ಮ ಜೀವಿತದಲ್ಲಿ ಅದು ಜೀವವನ್ನು ಹೊಂದಿಕೊಳ್ಳಲಿ. ವಾಕ್ಯವು ನಿನ್ನನ್ನು ನಡೆಸುವುದಕ್ಕೆ ಅಲೋ ಮಾಡ್ರಿ. ವಾಕ್ಯವು ನಿಮ್ಮನ್ನು ಡೈರೆಕ್ಟ್ ಮಾಡೋದಕ್ಕೆ ಅಲೋ ಮಾಡ್ರಿ. ಈ ವಾಕ್ಯವು ನಿಮ್ಮ ಸಂಗಡ ಮಾತನಾಡೋದಕ್ಕೆ ಅಲೋ ಮಾಡ್ರಿ. ದೇವರು ನಿಮ್ಮನ್ನು ದಾರಿ ನಡೆಸುತ್ತಾನೆ. ದೇವರು ತನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡ್ತಾನೆ. ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಆಧರಿಸುತ್ತಾನೆ. ಪ್ರಿಯ ದೇವ ಭಕ್ತರೇ, ನಿಂತ ಸ್ಥಿತಿಯಲ್ಲಿ ನಾವುಗಳು ಇವತ್ತು ತಿಳಿದು ಯಾವುದಾದ್ರೂ ಭಾಗದಲ್ಲಿ ತಪ್ಪಿರುವುದಾದ್ರೂ ಸಹ ಇವತ್ತು ನಮ್ಮನ್ನ ಸ್ವಾಮಿ ಹಾಗೆ ಕಳಿಸುವುದಿಲ್ಲ. ತನ್ನ ವಾಕ್ಯವೆಂಬ ಜಲ ಸ್ನಾನವನ್ನ ಮಾಡಿ ನಮ್ಮನ್ನ ತಿರುಗಿ ಆತನ ಕನ್ನಿಕೆ ಹಾಗೆ ಆತನು ಕಳಿಸಿಕೊಡುತ್ತಾನೆ. ಪ್ರಿಯ ದೇವ ಭಕ್ತರೇ, ಈ ವಾಕ್ಯವು ನಮ್ಮ ಹೃದಯದಲ್ಲಿ ನಾವು ಅದನ್ನ ಅಡಗಿಸಿಟ್ಟುಕೊಳ್ಳುವುದಾದ್ರೆ, ಅದನ್ನ ಕಾಪಾಡಿಕೊಳ್ಳುವುದಾದ್ರೆ, ಸೈತಾನನ ಯಾವ ಶಕ್ತಿಗಳು ನಮ್ಮನ್ನ ಮುಟ್ಟಲು ಸಾಧ್ಯವಿಲ್ಲ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನ್ನ ಮಕ್ಕಳಿಗಾಗಿ ಸ್ತೋತ್ರವಪ್ಪ. ದೇವರೇ ಅಪ್ಪ, ಇವರ ಜೀವಿತದಲ್ಲಿ ಸಾರಲ್ಪಟ್ಟ ವಾಕ್ಯಗಳನ್ನು ಸೈತಾನನು ಕದ್ದುಕೊಳ್ಳಬಾರದಪ್ಪ ಸ್ವಾಮಿ. ದಿನಮಾನಗಳಲ್ಲಿ ನಮ್ಮ ಜೀವಿತಗಳು ಆಶೀರ್ವದಿಸಲ್ಪಡದ ಹಾಗೆ, ನಮ್ಮ ಜೀವಿತಗಳು ಫಲ ಕೊಡದ ಹಾಗೆ, ಕಳ್ಳನು ನಿರಂತರವಾಗಿ ಸ್ವಾಮಿ ಸಾರಲ್ಪಡುವ ವಾಕ್ಯವನ್ನು ಕದ್ದುಕೊಳ್ಳುತ್ತಿರುವಾಗ, ಇಲ್ಲಿ ನಿಂತ ಈ ಮಕ್ಕಳ ಜೀವಿತದಲ್ಲಿ ಏನೆಲ್ಲ ವಾಕ್ಯದ ವಾಗ್ದಾನಗಳನ್ನ ನೀಡಿದ್ದೀಯೋ, ಏನೆಲ್ಲ ವಾಕ್ಯದ ವಾಗ್ದಾನಗಳನ್ನು ನಂಬಿದ್ದಾರೋ ಅದು ಫಲವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಇಂದಿನಿಂದ ವಾಕ್ಯದ ಅಡಿಪಾಯದಲ್ಲಿ ಇವರು ಜೀವಿತವನ್ನು ಕಟ್ಟಿಕೊಳ್ಳಲಿ. ವಾಕ್ಯಕ್ಕೆ ಅವರ ಜೀವಿತದ ಆದ್ಯತೆಯನ್ನು ಕೊಡ್ಲಿ ಸಪ್ಪ. ದೇವರೇ, ಈ ವೇಳೆಯಲ್ಲಿ ಯಾವುದಾದ್ರೂ ಸುಳ್ಳುಗಳು ಇವರ ಮನಸ್ಸಿನಲ್ಲಿರುವುದಾದ್ರೆ, ದೇವರೇ, ಯಾವುದಾದ್ರೂ ಕಹಿಗಳು ಇವರ ಹೃದಯದಲ್ಲಿರುವುದಾದ್ರೆ, ಯಾವುದಾದ್ರೂ ದ್ವೇಷಗಳು, ಕ್ಷಮಿಸದಂತ ಸ್ವಭಾವಗಳಿರುವುದಾದ್ರೆ, ದೇವರೇ, ನಿನ್ನ ವಾಕ್ಯವ ಹೃದಯದಲ್ಲಿ ತೂರಿ ಹೋಗಿ ಅವರನ್ನ ಹೀಲ್ ಮಾಡಿ ಸಪ್ಪ, ಸೌಖ್ಯಗೊಳಿಸಿ ಸಪ್ಪ.
ಯಾವುದಾದ್ರೂ ಚಿಂತಾ ಭಾರಗಳಿರುವುದಾದ್ರೆ ನಿನ್ನ ವಾಕ್ಯವನ್ನ ಚೈತನ್ಯಗೊಳಿಸಲಿ ಏಸಪ್ಪ, ಇವ್ರನ್ನ ಆಧರಿಸಲಿ ಏಸಪ್ಪ. ಸ್ವಾಮಿ, ಇಲ್ಲಿ ಬಂದಂತ ಎಲ್ಲ ನಿನ್ನ ಮಕ್ಕಳು ಈ ದಿವಸ ಆಧರಣೆಯನ್ನು ಹೊಂದಿಕೊಳ್ಳಲಿ, ಸಮಾಧಾನವನ್ನು ಹೊಂದಿಕೊಳ್ಳಲಿ. ನಿನ್ನ ವಾಕ್ಯವು ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯ. ಆ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮಕ್ಕಳು ಹೋಗಲಿ ತಂದೆ. ಬರುವ ದಿನಗಳಲ್ಲಿ ಸ್ವಾಮಿ, ಈ ಆಲಯದಲ್ಲಿ ಏನೆಲ್ಲ ವಾಕ್ಯಗಳು ಸಾರಲ್ಪಡುತ್ತದೋ ಆ ವಾಕ್ಯಗಳು ಈ ಸಭೆಯಲ್ಲಿ ಫಲವನ್ನ ಕೊಡಲಿ. ಆ ವಾಕ್ಯಗಳು ವ್ಯರ್ಥವಾಗಿ ಹೋಗಬಾರ್ದಪ್ಪ. ಆ ವಾಕ್ಯಗಳನ್ನ ಮುಳ್ಳು ಗಿಡಗಳು ಆವರಿಸಿಕೊಳ್ಳಬಾರ್ದಪ್ಪ. ದೇವರೇ, ಈ ದಿನಗಳಲ್ಲಿ ನಮ್ಮ ಜೀವಿತಗಳು ಫಲಭರಿತವಾಗಬೇಕು ಏಸಪ್ಪ. ಹೌದು ದೇವರೇ, ನಿನ್ನ ವಾಕ್ಯವು ಶಕ್ತವಾಗಿದೆ. ಈ ದಿವಸ ವಾಕ್ಯದ ಶಕ್ತಿಯನ್ನ ನಮ್ಮ ಸಭೆಗಳು ಅನುಭವಿಸಲಿ ಅಪ್ಪ. ಈ ಅಂತ್ಯ ಕಾಲದಲ್ಲಿ ದೇವರೇ, ನಮ್ಮ ಸಭೆಗಳ ನೀನು ಉಪಯೋಗಿಸಿಕೋ, ನಿನ್ನ ನಾಮ ಮಹಿಮೆ ಹೊಂದಲಿ. ಕರ್ತನೆ, ಇನ್ನೊಮ್ಮೆ ಸ್ವಾಮಿ ಇಲ್ಲಿರುವ ಎಲ್ಲ ದೇವ ಜನರಿಗಾಗಿ ಪ್ರಾರ್ಥಿಸುತ್ತೇನೆ. ಇವರೆಲ್ಲರೂ ನಿನ್ನ ವಾಕ್ಯದ ಅಡಿಪಾಯದಲ್ಲಿ ಜೀವಿತವನ್ನು ಕಟ್ಟಿಕೊಂಡು ವಾಕ್ಯದ ಆಶೀರ್ವಾದಗಳನ್ನು ಹೊಂದಿಕೊಂಡು ಅಪ್ಪ, ಇವರೆಲ್ಲರೂ 100ಕ್ಕೆ 100ರಷ್ಟು ಫಲವನ್ನು ಕೊಡಲಿ. ಈ ಸಭೆಯು ಆತ್ಮಿಕ ಲೋಕದಲ್ಲಿ ದೊಡ್ಡ ಫಲವನ್ನು ಕೊಡುವ ಸಭೆಯಾಗಲಿ. ನಿನ್ನ ನಾಮ ಮಹಿಮೆ ಹೊಂದಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.